ಹಲ್ಲೆಲೂಯಾ. ದೇವ್ರು ಮಾತಾಡಿದ್ರೆ ಬಿಡುಗಡೆ ಇದೆ. ಒಣಗಲ್ಪಟ್ಟಂತ ಅವಸ್ಥೆ ಇಲ್ಲ. ಮಧ್ಯದಲ್ಲಿ ದೇವರ ಮಾತುಗಳು ಹೊರಡುವಾಗ ಆ ಒಣಗಿರುವಂತ ಅವಸ್ಥೆ ಮಾರ್ಪಟ್ಟು ಒಂದು ಹಸಿರಾದಂಥ ಜೀವಿತವನ್ನ ದೇವರ ಮಾತು ಕೊಂಡು ಬರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಸರಿ, ಕರ್ತನ ಸಮ್ಮುಖದಲ್ಲಿ ಬೆಳಗ್ಗೆ ಕೂತು ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಕರ್ತನು ನನಗೆ ಕೊಟ್ಟಂತ ಆ ವಚನವನ್ನ ಅಥವಾ ದೈವೋಕ್ತಿಯನ್ನ, ದೈವ ಸಂದೇಶವನ್ನ ನಾನು ನಿಮ್ಮ ಮಧ್ಯದಲ್ಲಿ ಹಂಚ್ತೇನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬಿಡುಗಡೆ ಇದೆ, ವಾಕ್ಯದಲ್ಲಿ ಮಹಿಮೆ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಸರಿ, ಎಲ್ಲರೂ ರೆಡಿ ಆಗಿರ್ರಿ. ಆತ್ಮಿಕ ಕಿವಿಗಳು, ಆತ್ಮಿಕ ಹೃದಯ, ಆತ್ಮಿಕ ಮನಸ್ಸು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಕರ್ತನ ಪ್ರತಿ ಒಬ್ಬೊಬ್ಬರ ಸಂಗಡ ಮಾತಾಡ್ಲಿ. ಹಲ್ಲೆಲೂಯಾ. ಸರಿ, ಕರ್ತನ ಕೊಟ್ಟಂತ ವಾಕ್ಯದ ಕಡೆಗೆ ನಾವು ಓಡಿ ಬರೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 29, 30 ವಚನಗಳನ್ನ ಓದಿ ಸಹಾಯ ಮಾಡ್ರಿ. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ಸಾಕು. ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರು ದೇವರೇ, ಈ ನಿಮ್ಮ ವಚನಗಳಿಗಾಗಿ ಸ್ತೋತ್ರ. ನನ್ನ ಸಂಗಡ ನೀವು ಮಾತಾಡ್ರಿ. ಈ ವಚನ ನನಗಾಗಿರ್ಲಿ. ಈ ವಚನದ ದೇವರೇ ನಿಮ್ಮ ಶಕ್ತಿ ನನಗಾಗಿ ಪ್ರಕಟವಾಗಲಿ. ಈ ವಚನ ನನ್ನನ್ನು ಬಿಡಿಸಲಿ. ಈ ವಚನ ನನ್ನನ್ನು ಆಧರಿಸಲಿ. ಈ ವಚನ ನನ್ನನ್ನು ಬಲಪಡಿಸಲಿ. ಈ ವಚನ ನನ್ನನ್ನು ಕಟ್ಟು ಬಂಧನಗಳಿಂದ ಬಿಡಿಸಲಿ. ಈ ವಚನ ನನ್ನ ರೋಗ ಸೌಖ್ಯ ಮಾಡಲಿ. ಈ ವಚನ ನನ್ನ ಇಲ್ಲಿರುವ ಎಲ್ಲ ಭಾರ ತೆಗೆದಾಕಲಿ. ನೀನೇ ಕಾರ್ಯ ಮಾಡ್ರಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಪೇತ್ರನ ಕುರಿತು ಮತ್ತು ಈ ಸಂಭವ, ಇಲ್ಲಿ ನಡೀತಿರುವ ಘಟನೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಬೇರೆ ಒಂದು ಪ್ರಾಂತ್ಯಕ್ಕೆ ಯೇಸು ಸ್ವಾಮಿ ಹೋಗ್ಬೇಕು, ಬೇರೆ ಒಂದು ಊರಿಗೆ ಯೇಸು ಸ್ವಾಮಿ ಹೋಗ್ಬೇಕು. ಆ ಊರಿಗೆ ಹೋಗೋಕ್ಕಿಂತ ಮುಂಚೆ ಯೇಸು ಸ್ವಾಮಿ ಶಿಷ್ಯರನ್ನ ಕಳಿಸ್ಕೊಡ್ತಾನೆ. ನೀವು ನಡೀರಿ, ನಾನು ಬರ್ತೀನಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ನಡೀರಿ, ನಾನು ಬರ್ತೀನಿ. ಹಲ್ಲೆಲೂಯಾ. ಕೆಲವು ಜಾಗದಲ್ಲಿ ಯೇಸು ಆ ರೀತಿ ಹೇಳಿಲ್ಲ, ನಾನು ಬರ್ತೀನಿ. ಅರ್ಥ ಆಗ್ತಾ ಇದೆಯಾ? ಇಲ್ಲೇ ಇದ್ದೀರಿ. ನಿಮಗೆ ಕಿವಿನ ಜೋರಾಗಿ ಗಿಳ್ಕೊಳ್ರಿ. ಇಲ್ಲೇ ಇದ್ದೀನಿ. ಸ್ತೋತ್ರ. ಹಲ್ಲೆಲೂಯಾ. ಈಗ ಇಲ್ಲಿ ಯೇಸು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ನಡೀರಿ, ನಾನು ಬರ್ತೀನಿ. ಯಾರು ಹೇಳ್ತಾರ ಮಾತು? ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇರುವಂತ ಮಾತು, ನೀವು ನಡೀರಿ, ನಾನು ನಿಮ್ಮ ಹಿಂದ್ಗಡೆ ಬರ್ತೀನಿ. ಇನ್ನೂ ಒಂದು ಕಡೆ ನಾವು ನೋಡ್ತೀವಿ, ಬೇರೆ ಜಾಗಗಳಲ್ಲೆಲ್ಲ ಯೇಸು ಸ್ವಾಮಿ ನೀವು ನಡೀರಿ, ನಾನು ಬರ್ತೀನಿ ಅಂತ ಹೇಳಿಲ್ಲ, ನಾನೇ ನಿಮ್ಮ ಜೊತೆನಲ್ಲಿ ಬರ್ತೀನಿ. ಇಲ್ಲಿ 2 ಭಾಗ, 2 ಮಾರ್ಗ, 2 ತರ ಸೇವೆ, 2 ತರ ಉದ್ದೇಶ. ಇದನ್ನ ವಿಂಗಡಿಸಬಹುದು 2 ಭಾಗ ಮಾಡಿ. ಹಲ್ಲೆಲೂಯಾ. ಒಂದು ಕಡೆ ಯೇಸು ಹೇಳ್ತಾ ಇದ್ರೆ, ನೀವು ನಡೀರಿ, ನಾನು ಬರ್ತೀನಿ. ಇನ್ನೊಂದು ಕಡೆ ಯೇಸು ಹೇಳ್ತಾ ಇದ್ರೆ, ಇಲ್ಲ, ನಾನೇ ಜೊತೆಲಿ ಬರ್ತೀನಿ. ಹಲ್ಲೆಲೂಯಾ. ಕೆಲವು ಜಾಗದಲ್ಲಿ, ಕೆಲವು ಸಂದರ್ಭಗಳಲ್ಲಿ, ಕೆಲವು ವಿಷಯಗಳಲ್ಲಿ, ಕೆಲವೊಂದು ದಿನಗಳಲ್ಲಿ ದೇವರು ನಮ್ಮನ್ನ ನೀವು ನಡೀರಿ, ನಾನು ಬರ್ತೀನಿ ಅಂತ ಹೇಳ್ತಾರ. ಯಾಕೆ ಹೇಳ್ತಾರ ಅಂದ್ರೆ, ದೇವರು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ಹೇಗೆ ಅಂದ್ರೆ, ದೇವರು ಇರುವಾಗ ನಮ್ಮ ಬಲ ಎಷ್ಟು, ದೇವರು ನಮ್ಮನ್ನು ಕಳಿಸುವಾಗ ದೇವರು ಇದ್ದಾರೆ ಅಂದ್ಕೊಂಡು ಹೋಗುವಂತ ಆ ಸಮಯದಲ್ಲಿ ಬರುವಂತ ಬಲ ಎಷ್ಟು. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ನೀವು ನಡೀರಿ, ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟು ದೇವರು ಅವರನ್ನ ಪರೀಕ್ಷೆ ಮಾಡ್ತಾ ಇದ್ದಾನ. ಆದ್ರೆ ಆ ಪರೀಕ್ಷೆಯಲ್ಲಿ ದೇವರು ಇಲ್ಲ ಅಂತ ಹೇಳಿ ಅಲ್ಲ, ಆ ಪರೀಕ್ಷೆಯಲ್ಲಿ ಸಂಗಡ ದೇವರು ಇದ್ದಾನೆ.
ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಶೋಧನೆ ಅಥವಾ ನಿಮ್ಮ ಬಲ ಮೀರಿದ ಶೋಧನೆಯನ್ನ ನಾನು ನಿಮಗೆ ಕೊಡಲ್ಲ, ಅದನ್ನ ಜಯಿಸುವುದಕ್ಕೆ ಬೇಕಾಗಿರುವ ಶಕ್ತಿ ಇರುವಷ್ಟು ಮಟ್ಟಿಗೆ ಮಾತ್ರವೇ ನಾನು ನಿಮಗೆ ಶೋಧನೆ ಕೊಡ್ತೀನಿ. ಈಗ ಯೇಸು ಹೇಳ್ತಾರೆ, ನೀವು ನಡೀರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಇವರು ಬರ್ತಾ ಇದ್ದಾರೆ, ಭಯಂಕರ ಸಮಸ್ಯೆ ಎದುರಾಗ್ತಾ ಇದೆ, ಭಯಂಕರ ಸಮಸ್ಯೆ ಎದುರಾಗ್ತಾ ಇದೆ. ಭಯಂಕರ ಸಮಸ್ಯೆ ಎದುರಾಗುವಾಗ ಯೇಸು ಇಲ್ಲ ಅಂತ ಹೇಳಿ ಅಲ್ಲ, ಆ ಸಮಸ್ಯೆಯ ಮುಂದಗಡೆ ಯೇಸು ಬಂದು ನಿಂತ್ಕೊಳ್ತಾ ಇದ್ದಾರೆ. ನೀವು ಆ ವಾಕ್ಯ ಓದ್ ನೋಡ್ರಿ, ಯೇಸು ಅವರ ಮುಂದಗಡೆ ಬಂದು ನಿಂತ್ಕೊಂಡಂತೆ. ನನ್ನ ಯೇಸು ನಿಮ್ಮನ್ನ ಮುಂದೆ ಕಳಿಸ್ಬಿಟ್ಟು ಅವನು ಹಿಂದೆ ನಿಲ್ಲೋ ದೇವರಲ್ಲ, ಅವನು ನಮ್ಮನ್ನ ಮುಂದೆ ಕಳಿಸಿ ನಮಗಿನ ಮುಂದೆ ಅವನು ನಿಲ್ಲುವ ದೇವರಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯೇಸು ನಿನ್ನ ಮುಂದಗಡೆ ನಿಲ್ಲುವಾಗ ಅವನು ನಿನಗೆ ವಜ್ರ ಕವಚವಾಗಿರ್ತಾನೆ, ಅವನು ನಿಮಗೆ ಗುರಾಣಿಯಾಗಿರ್ತಾನೆ, ಅವನು ನಿಮಗೆ ಕೆಡಗವಾಗಿರ್ತಾನೆ. ಏನಾದರೂ ಒಂದು ಸಮಸ್ಯೆಗಳು ಬಂದು ನಿಮ್ಮನ್ನ ಕೆಣಕಬೇಕಾದ್ರು, ನಿಮ್ಮನ್ನ ಮುಟ್ಟಬೇಕಾದ್ರು ಸಾಧ್ಯವಿಲ್ಲ. ನಿಮ್ಮನ್ನ ಮುಟ್ಟಬೇಕಾದ್ರೆ ಫಸ್ಟ್ ನಿನ್ನ ಮುಂದಗಡೆ ಇರುವಂತ ನನ್ನ ಯೇಸುವನ್ನ ಮುಟ್ಟಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ಗಾಡ್, ಪ್ರೈಸ್ ದಿ ಲಾರ್ಡ್. ನನ್ನ ಯೇಸು ಕಳಿಸ್ಬಿಟ್ಟು ಅವನು ಹಿಂದೆ ಇರೋ ದೇವರಲ್ಲ. ನನ್ನ ಯೇಸು ನಮ್ಮನ್ನ ಕರೆದು ಬಿಟ್ಟು ನೀನ್ ನಡಿ ಅಂತ ಹೇಳಿಬಿಟ್ಟು ಅವನು ನಮಗಿನ್ನ ಮುಂಚೆ ಅವನು ಇರೋ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಯೇಸು ನಡಿರಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟು ಹಿಂದ್ಗಡೆನೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಕ್ಕೆ? ಪರೀಕ್ಷೆ ಮಾಡಕ್ಕೆ. ಇವರಿಗೆ ಬರುವಂತ ಒಂದು ಹೋರಾಟ ಇದೆ. ಹೋರಾಟದಲ್ಲಿ ಹೇಗೆ ಇವ್ರು ನಿಲ್ತಾರೆ, ಹೇಗೆ ಇವರು ಜಯಿಸ್ತಾರೆ, ಯಾವ ಕಡೆ ಇವರು ಮಖ ಮಾಡ್ತಾರೆ ಅಂತೇಳಿ ಪರೀಕ್ಷೆ ಮಾಡಕ್ಕೆ ಕೆಲವೊಮ್ಮೆ ದೇವರು ನಮ್ಮನ್ನ ಸಪ್ರೇಟ್ ಆಗಿ ಬಿಟ್ಟು ಕೊಡ್ತಾನೆ. ಸಪ್ರೇಟ್ ಆಗಿ ಬಿಟ್ಟು ಕೊಡುವಾಗ ಯೇಸು ನಮ್ಮನ್ನ ಮರ್ತು ಹೋಗಿದ್ದಾನೆ ಅಂತ ಹೇಳಿ ಅಲ್ಲ. ಸಪ್ರೇಟ್ ಆಗಿ ಯೇಸು ನಮ್ಮನ್ನ ಕಳಿಸುವಾಗ ಯೇಸು ನಮ್ಮನ್ನ ಕೈ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳಿ ಅಲ್ಲ. ನಮಗೆ ಪಾಠ ಕಳಿಸುವುದಕ್ಕಾಗಿ, ನನ್ನ ಸಹಾಯ ನಿನ್ನೊಂದಿಗಿದೆ ಅಂತ ಹೇಳಿ ಗೋಚರ ಪಡಿಸುವುದಕ್ಕಾಗಿ ಕೆಲವೊಮ್ಮೆ ನಮ್ಮನ್ನ ಸಪ್ರೇಟ್ ಆಗಿ ನಡೆಸ್ತಾನೆ. ಎಲ್ರಿಗಿಂತ ವಿಶೇಷವಾಗಿ ನಡೆಸ್ತಾನೆ. ಬೇರೆಯವರಿಗಿಂತಲೂ ಒಂದು ವ್ಯತ್ಯಾಸವಾಗಿ ನಮ್ಮನ್ನು ನಡೆಸಿಕೊಡ್ತಾನೆ. ಆದ್ರೆ ಅದರಲ್ಲೂ ಕೂಡ ಯೇಸು ಇರ್ತಾನೆ. ಸರಿ, ಕೆಲವು ಜಾಗದಲ್ಲಿ ಯೇಸು ಹೇಳ್ತಾರೆ, ಇಲ್ಲ ಇಲ್ಲ ನೀನು ಸಪ್ರೇಟ್ ಆಗಿ ಹೋಗ್ಬಾರ್ದು, ನಾನೇ ಜೊತೆಲಿ ಬರ್ತೀನಿ. ನೋಡಿದ್ರೆ ಕೆಲ ಜಾಗದಲ್ಲಿ ಯೇಸು ಸ್ವಾಮಿನೇ ಜೊತೆನಲ್ಲಿ ಹೋಗಿದ್ದಾರೆ. ಯಾಕಂದ್ರೆ ಆ ಟೈಮ್ನಲ್ಲಿ ಯೇಸು ಸ್ವಾಮಿ ಗೊತ್ತು, ಭಯಂಕರ ಅಪಾಯ ಇವರಿಗಿದೆ, ಭಯಂಕರ ಹೋರಾಟ ಇವರಿಗಿದೆ. ಇವ್ರನ್ನ ಬಿಟ್ಟು ಬಿಟ್ರೆ ಆ ಹೋರಾಟ ಇವ್ರನ್ನ ನುಂಗು ಬಿಡ್ತದೆ. ಅದಕ್ಕೆ ಇದು ಇವ್ರ ಕೈಲಿ ಜಯಿಸಕ್ಕಾಗಲ್ಲ. ಆದ ಕಾರಣ ಇವ್ರನ್ನ ಸಪ್ರೇಟ್ ಆಗಿ ಕಳಿಸ್ಬಾರ್ದು, ನಾನು ಇವರ ಸಂಗಡ ಇದ್ದು ನಡೆಸಬೇಕು. ಹಲ್ಲೆಲೂಯಾ. ಕೆಲವೊಮ್ಮೆ ದೇವರು ನಮ್ಮನ್ನು ಸಪ್ರೇಟ್ ಆಗಿ ಬಿಟ್ಟು ಕೊಡ್ತಾನೆ ಕೆಲವೊಂದು ವಿಷಯಗಳಲ್ಲಿ. ಬಟ್ ಕೆಲವೊಂದು ವಿಷಯಗಳಲ್ಲಿ ದೇವರು ನಮ್ಮನ್ನ ಬಿಟ್ಟು ಕೊಡಲ್ಲ. ಅವನ್ನೇ ಸಂಗಡ ಇದ್ದು ನಮ್ಮನ್ನ ನಡೆಸೋನಾಗಿರ್ತಾನ, ನಮ್ಮನ್ನ ಕಾಯೋನಾಗಿರ್ತಾನೆ. ನಮ್ಮನ್ನ ಭುಜ ತಟ್ಟಿ ನಾನು ಪಕ್ಕದಲ್ಲಿದ್ದೀನಿ, ನೀನ್ ಮರಿಬೇಡ, ನೀನ್ ನಡೆ ಎಂಬುದಾಗಿ ಹೇಳಿ ನಮ್ಮನ್ನ ತಟ್ಟಿ ಧೈರ್ಯ ಪಡಿಸಿ ನಡೆಸೋನಾಗಿರ್ತಾನ. ಇದು ಎರಡು ವಿಷಯ. ಈಗ ಇದ್ರ ಕುರಿತು ಮಾತಾಡೋ ಒಂದು 2 ಅವರ್ ಬೇಕು, ನಾನು ಅದ್ರಲ್ಲಿ ಬಿಡ್ತೀನಿ. ಈಗ ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ, ಒಬ್ಬ ಶಿಷ್ಯನಿಗೆ ಬಾ ಅಂತ ಕರೀತಾ ಇದ್ದಾರೆ. ಯಾರನ್ನ? ಪೇತ್ರನ್ನ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮುಂದೆ ಬರುವಾಗ ಪೇತ್ರ ಹೇಳ್ತಾ ಇದ್ದಾನೆ, ನೀನೇ ಆದ್ರೆ ನಾನು ಬರಲಾ, ನೀನ್ ಹತ್ರ ನಾನು ಬರಲಾ, ನೀನ್ ಇರೋ ಜಾಗ ನಾನು ಬರಲಾ, ನೀನ್ ಮುಂದಗಡೆ ನಾನು ಬರಲಾ ಅಂತ ಪೇತ್ರ ಕೇಳ್ತಾ ಇದ್ದಾನೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಅಯ್ಯ ದಡ್ಡ, ನಾನು ಇರೋ ಜಾಗದಲ್ಲಿ ನೀವಿರ್ಬೇಕು. ಯೇಸು ಸ್ವಾಮಿ ಹೇಳಿದಾರೆ, ನಾನು ಇರೋ ಜಾಗದಲ್ಲಿ ನೀವಿರ್ಬೇಕು, ನಾನು ಮಾಡಿದ್ದು ನೀವು ಮಾಡ್ಬೇಕು. ನಡ್ರಪ್ಪ ಶಿಲ್ಬೆ ಹೋಗೋಣ, ನಡ್ರಪ್ಪ ಶಿಲ್ಬೆ ಹೋಗಿ 3 ಮಳೆ ಹೊಡ್ಸ್ಕೊಳ್ಳೋಣ. ಹಲ್ಲೆಲೂಯಾ. ಆಲ್ರೆಡಿ ಹೊಡ್ಸ್ಕೊಂಡಿದ್ದೀವ್ರಿ. ಹೆಂಗೆ? ಮೊನ್ನೆನಲ್ಲಿ ಬಂದ್ಬಿಟ್ಟು ರಾತ್ರಿ ಹಾಕಿದ್ರಲ್ಲ 3 ಮಳೆ. ಹಲ್ಲೆಲೂಯಾ. ಯೇಸು ಹೇಳ್ತಾರೆ, ನಾನಿರೋ ಜಾಗದಲ್ಲಿ ನೀವು ಇರಬೇಕು, ನಾನು ಮಾಡಿದಂತೆ ನೀವು ಮಾಡಬೇಕು. ಹಂಗಂದ್ಮೇಲೆ ಶಿಲ್ಬೇಕು, ನಾವು ಹೋಗ್ಬೇಕಲ್ಲ, 3 ಮನೆ ಹೊಡ್ಸ್ಕೊಬೇಕಲ್ಲ. ಆಲ್ರೆಡಿ ಹೊಡ್ಸ್ಕೊಂಡಿದ್ದೀವಿ. ಹೆಂಗೆ? ರೋಮಾಪುರ ಮನೆಗೆ ಹೋಗ್ಬಿಟ್ಟು ಹೋದ್ರಿ ವಾಕ್ಯ, ನಾ ಕ್ರಿಸ್ತನೊಂದಿಗೆ
ಮರಣಕ್ಕೆ ಸದೃಶವಾಗಿ ಮರಣವನ್ನ ನಾವು ಹೊಂದಿದ್ದೇವೆ. ಹಲ್ಲೆಲೂಯ. ಅಂದ್ರೆ ಶಿಲುಬೆಯಲ್ಲಿ ಯೇಸು ಸ್ವಾಮಿಯೊಟ್ಟಿಗೆ ನಾವೂ ಕೂಡ ನಮ್ಮ ಪಾಪಗಳನ್ನು ಕೂಡ ಜಡಿದಿದ್ದಾರೆ. ಹಲ್ಲೆಲೂಯ. ಈಗ ಈ ಪೇತ್ರ ಕೇಳ್ತಾ ಇದ್ದಾರೆ, ಸ್ವಾಮಿ ನೀನು ಇರೋ ಜಾಗದಲ್ಲಿ ನಾನು ಬರ್ತೀನಿ. ಯೇಸು ಸ್ವಾಮಿ ಆಲ್ರೆಡಿ ಹೇಳಿದ್ದಾರೆ, ನಾನು ಇರೋ ಜಾಗದಲ್ಲಿ ನೀವು ಇರ್ಬೇಕು, ಅದಕ್ಕಾಗಿ ನಾನು ಆತ್ಮ ಕಳಿಸ್ತೀನಿ, ಅದಕ್ಕಾಗಿ ನಾನು ಬಿಡಾರಗಳನ್ನ ಸಿದ್ಧ ಮಾಡ್ತೀನಿ, ಅದಕ್ಕಾಗಿ ಗುಡಾರಗಳನ್ನ ಸಿದ್ಧ ಮಾಡ್ತೀನಿ, ಇದು ನಾನು ನಿಮ್ಗೆ ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ಬರ್ತೀನಿ. ಹಲ್ಲೆಲೂಯ. ಈಗ ಈ ಪೇತ್ರ ಕೇಳ್ತಾ ಇದಾರೆ, ನಾನು ಬರ್ತೀನಪ್ಪ. ಯೇಸು ಸ್ವಾಮಿ ಹೇಳಿದಾರೆ ಬಾ. ಅಂದ್ರೆ ಪೇತ್ರನ ಕರೆದಿದ್ಯಾರು? ಬಾ ಅಂತ ಪೇತ್ರನ ಕರೆದಿದ್ಯಾರು? ಹಲ್ಲೆಲೂಯ. ಇಲ್ಲಿ ಪೇತ್ರನ ಬಾ ಅಂತ ಕರಿತಾರದು ಯೇಸು ಸ್ವಾಮಿನೇ. ಇವನು ಮೀನುಗಳನ್ನು ಹಿಡಿಯುವ ಸಮಯದಲ್ಲಿ ಏನು ಸಿಗದೇ ಇರುವಾಗ, ಬರಿಗೈಲಿರುವಾಗ ದೋಣಿ ಒಳಗಡೆ ಹೋಗಿ ಮೀನುಗಳನ್ನು ರಾಶಿಯಾಗಿ ಅವನ ದೋಣಿ ಒಳಗಡೆ ಸಿಕ್ಕುವ ಹಾಗೆ ಮಾಡಿ ಅದ್ಭುತಗಳನ್ನು ದೇವರು ತೋರಿಸಿ ಅವನ ಮಹಿಮೆಯನ್ನು ತೋರಿಸಿ ಎಲ್ಲ ಆದ ಮೇಲೆ ಈಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಹಿಂದ್ಗಡೆ ಬಾ. ಆಗ ಆ ಪೇತ್ರ ಹೇಳ್ತಾನೆ, ಸ್ವಾಮಿ ನಾನು ಪಾಪಾತ್ಮನು, ನನ್ನ ಬಿಟ್ಟು ಹೋಗು, ಅಷ್ಟು ದೊಡ್ಡವು ನಾನಲ್ಲ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲ ಇಲ್ಲ ಮಗ, ನೀನೇ ನನಗೆ ಬೇಕು. ನಾನು ನೀತಿವಂತನು ಎಂಬುದಾಗಿ ಹೇಳುವಂಥವು ನನಗೆ ಬೇಕಾಗಿಲ್ಲ, ನನ್ನ ಪರಿಶುದ್ಧನು ಎಂಬುದಾಗಿ ಹೇಳುವಂಥವನು ಬೇಕಾಗಿಲ್ಲ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಎಂಬುದಾಗಿ ಹೇಳುವಂಥವು ನನಗೆ ಬೇಕಾಗಿಲ್ಲ. ನಿನ್ನ ಬಾಯಲ್ಲಿ ನೀನು ಉಚ್ಚರಿಸ್ತಾ ಇದೆಯಲ್ಲ ನನ್ನ ಪಾಪಾತ್ಮನು ಅಂತ ಹೇಳಿ, ನೀನೇ ನನಗೆ ಬೇಕು. ಹಲ್ಲೆಲೂಯ. ಯೇಸು ಹೇಳ್ತಿದ್ರೆ, ನನ್ನ ಪಾಪಾತ್ಮ ಅಂದ್ರೆ ನೀನು ಹೇಳ್ತಾ ಇದೆಯಲ್ಲ, ನೀನೇ ನನಗೆ ಬೇಕು. ಯಾಕಂದ್ರೆ ನಿನ್ನಲ್ಲಿ ನಾನು ಒಂದು ಚರಿತ್ರೆಯನ್ನ ಹುಟ್ಟಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ, ನಿನ್ನಲ್ಲಿ ಒಂದು ಚರಿತ್ರೆಯನ್ನ ನಾನು ಸೃಷ್ಟಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಬ್ಬರು ಮಾತ್ರ ಓ ರಾಬಾದ ಡಾಗಾದಾಬ, ನಿನ್ನ ದೇವರು ಕರೆದಿದ್ರೆ, ನಿನ್ನ ಕುಟುಂಬವನ್ನು ದೇವ್ರು ಕರೆದಿದ್ರೆ, ನಿನ್ನ ಸಂತತಿಯನ್ನು ದೇವ್ರು ಕರೆದಿದ್ರೆ, ದೇವ್ರು ಮಾತಾಡ್ತಾ ಇದ್ರೆ ನಿನ್ನ ಮೂಲಕವಾಗಿ ಒಂದು ಚರಿತ್ರೆ, ದೇವರ ಶಕ್ತಿ ಭಯಂಕರವಾಗಿ ಪ್ರಕಟವಾಗ್ತಾ ಇದೆ, ದೇವರ ಮಹಿಮೆ ಭಯಂಕರವಾಗಿ ಸ್ಪ್ರೆಡ್ ಆಗ್ತಾ ಇದೆ, ದೇವರ ಅಗ್ನಿ ಭಯಂಕರವಾಗಿ ಇಲ್ಲಿ ಹೊರ ಬರ್ತಾ ಇದೆ. ದೇವರು ನಿನ್ನಲ್ಲಿ ಒಂದು ಚರಿತ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಚರಿತ್ರೆ ಇದುವರೆಗೂ ಯಾರ ಕೈಯಲ್ಲಿ ಆಗದೆ ಇರುವಂತ ಚರಿತ್ರೆ ನಿನ್ನ ಮೂಲಕವಾಗಿ ದೇವರು ಮಾಡ್ತಾನೆ. ಅದು ಎಲ್ಲರಲ್ಲೂ ಮಾಡಲ್ಲ, ದೇವರು ನಿನ್ನ ಕರೆದಿದ್ರೆ. ಪ್ರೈಸ್ ಗಾಡ್, ಪ್ರೈಸ್ ಲಾರ್ಡ್. ಈಗ ನೀವ್ ಹೇಳ್ಬೇಕು, ನಿಮ್ಮನ್ನು ಕರೆದಿರೋದು ಪಾಸ್ಟ್ರ, ವಿಶ್ವಾಸಿನ, ಚರ್ಚಾ? ದೃಢತೆ ಇದೆಯಾ? ದೃಢತೆ ಇದೆಯಾ? ಹಲೋ ಹಲೋ ಬ್ರದರ್ ಸಿಸ್ಟರ್, ನಿಮ್ಮನ್ನ ದೇವರ ಮಗನಾಗು, ದೇವರ ಮಗಳಾಗು, ರಕ್ಷಣೆ ಒಂದು ನನ್ನ ಸನ್ನಿಧಾನಕ್ಕೆ ಬಾ ಅಂತೇಳಿ ಕರೆದಿದ್ದು ಸೇವಕನ, ವಿಶ್ವಾಸಿನ, ಚರ್ಚವರ, ಹಿರಿಯರ, ದೇವರ? ಹಲ್ಲೆಲೂಯ. ಅಂದ್ರೆ ನಿಮ್ಮನ್ನ ಕರೆದಿರೋದು ಯಾರು? ಏನಂತ ಕರೆದ್ರು? ನೀನು ನನ್ನ ಮಗನಾಗಿ, ನನ್ನ ಮಗಳಾಗಿ ಬಾ ಅಂತೇಳಿ ಕರೆದಿದ್ಯಾರು? ದೇವರು. ಇಲ್ಲಿ ಪೇತ್ರನ ಕರೆದಿರೋದು ಯಾರು? ಹಲ್ಲೆಲೂಯ. ಪೇತ್ರನ ಕರೆದ ಮೇಲೆ ದೇವರು ಪೇತ್ರನನ್ನ ಚರಿತ್ರೆಯಾಗಿ ದೇವರು ಮಾರ್ಪಡಿಸಿದ್ರು. ಪೇತ್ರನ ಒಳಗಡೆ ದೇವರು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ರು. ಅದೇ ದೇವರು ಇವತ್ತು ನಿನ್ನ ಇಲ್ಲಿ ಕರೆದಿದ್ರೆ, ಕೆಲವೊಂದು ಚರಿತ್ರೆ ನಿನ್ನಲ್ಲಿ ಹೊರಟು ಬರ್ಲಿಕ್ಕಾಗಿ ಹೋಗ್ತಾ ಇದೆ, ಕೆಲವೊಂದು ಚರಿತ್ರೆ ನಿನ್ನ ಒಳಗಿಂದ ಅದು ಹೊರಗಡೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ, ಕೆಲವೊಂದು ಚರಿತ್ರೆ ನಿನ್ನಲ್ಲಿ ದೇವರು ಸೃಷ್ಟಿ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾನೆ. ರಾಬಾದ ಡಾಗಾದಾಬ ರಿಘಮಾನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪೇತ್ರನನ್ನ ದೇವರು ಕರೆದ್ರು. ಹಲ್ಲೆಲೂಯ. ಪೇತ್ರನ ದೇವರು ಕರೆದ ಮೇಲೆ ಈಗ ಸ್ವಲ್ಪ ದಿನಗಳಾದ್ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಕ್ಕೆ ಅಂತ ದುಡ್ಡಿಲ್ಲ. ಕಂದಾಯ ಕಟ್ಟಬೇಕು, ಕಂದಾಯ ಕಟ್ಟಕ್ಕೆ ಅವನ ದುಡ್ಡಿಲ್ಲ. ಬರ್ತಾ ಇರ್ಬೇಕಾದ್ರೆ ಸಭೆಯಲ್ಲಿ ಹಿರಿಯನೊಬ್ಬ ಕೇಳ್ತಾನೆ, ಅಪ್ಪ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡೋರು, ಕಂದಾಯವನ್ನ ಕಟ್ಟಬೇಕು, ನೀನು ಯೇಸು ಇಬ್ರು ಕಟ್ಟಿಲ್ಲ, ಕಟ್ಟಬೇಕು ಅಂತ ಹೇಳ್ತಾರ. ಇನ್ ಬರ್ತಾನೆ, ಸರಿ ಆಯ್ತು. ಆದ್ರೆ ಇವನ್ನ ಕರೆದಿರೋದು ಯಾರು? ಕೆಲ ಜನರಿಗೆ ಡೌಟು, ನಿನ್ನ ಕರೆದಿರೋದು ಯಾರು? ದೇವ್ರು ತಾನೆ, ದೇವರು ಅಕ್ಷರ ಇದೆ ತಾನೆ, ಹೇಳ್ರಿ ದೇವರು ಅಂತ ಹೇಳ್ರಿ ಅಲ್ವಾ? ಪೇತ್ರನ ಕರೆದ ಹಾಗೆ ನಿನ್ನ ಕರೆದವ್ರೆ, ನನ್ನ ಕರೆದ ಹಾಗೆ ನಿಮ್ಮನ್ನ ಕರೆದವ್ರೆ. ಬಟ್ ಅಭಿಷೇಕ ಡಿಫ್ರೆಂಟು, ಅಭಿಷೇಕ ಡಿಫ್ರೆಂಟು. ವಿಶ್ವಾಸಿಗರ ಅಭಿಷೇಕ ಸೇವಕರಿಗಿರಲ್ಲ ಅಂತ ಅಂಕಿಲ್ಕೊಂಡ್ಬಿಡ್ತೀವಿ. ಅಲ್ಲ, ವಿಶ್ವಾಸಿಗಳ ಅಭಿಷೇಕನೇ ಬೇರೆ,
ದೇವರು ಸೇವಕರು ಕೊಡುವಂತ ಅಭಿಷೇಕನೇ ಬೇರೆ. ಹಲ್ಲೆಲೂಯಾ. ಅದು ಅಭಿಷೇಕ ಕೊಡೋದು ದೇವರೇ, ಅಭಿಷೇಕ ಮಾಡೋದು ದೇವರೇ, ಬಟ್ ಡಿಫ್ರೆಂಟ್ ಇದೆ. ವಿಶ್ವಾಸಿಗಳಿಗೆ ಬೇರೆ ಅಭಿಷೇಕ. ದೇವರು ಸೇವೆಗಾಗಿ ಆರಿಸಿಕೊಳ್ಳಲ್ಪಟ್ಟಂತ ಸೇವಕರಿಗೆ ದೇವರು ಕೊಡುವಂತ ಅಭಿಷೇಕನೇ ಬೇರೆ. ಹಲ್ಲೆಲೂಯಾ. ಈಗ ಪೇತ್ರನನ್ನ ದೇವರು ಕರೆದಿದ್ದಾರೆ ಅಂದಮೇಲೆ ನಮ್ಮನ್ನು ಕೂಡ ದೇವರು ಕರೆದಿರೋದು. ಈಗ ಪೇತ್ರನು ಟ್ಯಾಕ್ಸ್ ಕಟ್ಟಬೇಕು, ಕಂದಾಯ ಕಟ್ಟಬೇಕು. ಅವನು ಬರ್ತಾ ಇರುವಾಗ ಆ ಕಂದಾಯ ಕಟ್ಟಿಸ್ಕೊಂಡು ಹೇಳ್ತಾವ್ರೆ, ನೀನು ಕಂದಾಯ ಕಟ್ಬೇಕಪ್ಪ, ನಿಮ್ಮ ಯೇಸು ಕಂದಾಯ ಕಟ್ಬೇಕಪ್ಪ, ಹಿಂಗೆ ಏನು ಅಂತೇಳಿ ಕೇಳಿಸ್ತವಾಗ ಅವನು ಹಾಗೆ ನಡ್ಕೊಂಡು ಬರ್ತಾ ಇದ್ದಾನೆ. ಇವನ ಒಳಗಡೆ ಒಂದು ಆಲೋಚನೆ, ನನ್ನ ಹತ್ರ ಎಲ್ಲಿ ದುಡ್ಡಿದೆ, ನಾನು ದುಡ್ಡಕ್ಕೆ ಹೋಗಲ್ಲ, ಯಾಕೆ ಕೆಲಸ ಇಲ್ಲ, ನಾನು ಏಸಪ್ಪನ ಹಿಂದಗಡೆ ಹೋಗ್ತಾ ಇದ್ದೀನಿ, ಪ್ರತಿನಿತ್ಯ ಏಸಪ್ಪನ ಜೊತೆ ಹೋಗಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಸುವಾರ್ತೆ ಸಾರಿ ನಾನು ಸೇವೆ ಮಾಡ್ತಾ ಇದ್ದೀನಿ, ನಾನು ಇಲ್ಲಿಂದ ದುಡ್ಡು ಬರ್ತದೆ, ದೇವರೇ ನೋಡ್ಕೊಳ್ಬೇಕು. ದೇವ್ರು ನೋಡ್ಕೊಂತ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಇರೋ ಜಾಗದಲ್ಲಿ ಹೋಗ್ತಾ ಇದ್ದಾನೆ. ಇನ್ನ ಯೇಸು ಸ್ವಾಮಿ ಹತ್ರ ಬಾಯಿ ತೆಗೆದುಬಿಟ್ಟು ಅಪ್ಪ ಅಂತನೂ ಕರೆದಿಲ್ಲ, ಯೇಸುವೆ ಅಂತನೂ ಕರೆದಿಲ್ಲ, ಗುರುವೇನು ಅಂತ ಹೇಳಿಲ್ಲ. ಒಳಗಡೆ ಹೋಗ್ತಾ ಇದ್ದಂಗೆ ಯೇಸು ಸ್ವಾಮಿ ಹೇಳ್ತಾರೆ, ನೋಡು ಟ್ಯಾಕ್ಸ್ ಕಟ್ಟಬೇಕು, ಅನ್ನೋದು ನೀವು ಕಟ್ಟೋಗು ಅಂತ. ಅಂದ್ರೆ ನಾವು ದೇವ್ರ ಸನ್ನಿಧಾನಕ್ಕೆ ಬರಕ್ಕಿಂತ ಮುಂಚೆನೆ ನಮಗೆ ಏನ್ ಅವಶ್ಯಕತೆಗಳಂತ ಹೇಳಿ ಅವನು ತಿಳಿದುಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನಾವು ತಿಳ್ಕೊಂತೀವಿ, ದೇವ್ರ ಸನ್ನಿಧಾನಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ಗೋಳಾಡಿ ಕಣ್ಣೀರು ಹಾಕಿದ್ರೆ ನನ್ನ ಪ್ರಾರ್ಥನೆ, ನನ್ನ ವಿಷಯಗಳು ದೇವ್ರಿಗೆ ಗೊತ್ತಾಗುತ್ತೆ, ದೇವರಿಗೆ ಮುಟ್ಟುತ್ತೆ ಅಂತ ಹೇಳಿ. ಇಲ್ಲ, ಅದು ತಪ್ಪದ ಆಲೋಚನೆ. ನಾವು ಮನೆಯಲ್ಲಿ ಇರುವಾಗಲೇ, ಮನೆಯಿಂದ ಬರಕ್ಕಿಂತ ಮುಂಚೆನೆ ನನ್ನ ಅವಶ್ಯಕತೆಗಳು ಏನು, ನನ್ನ ಅಗತ್ಯತೆಗಳು ಏನು, ನನ್ನ ಏನು ವಿಷಯಗಳು ಬೇಕಂತ ಹೇಳಿ ಅವನು ಪಾಸ್ಟೇ ತಿಳಿದ ಎಂಬುದಾಗಿ ಹೇಳಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಇಲ್ಲಿ ಬೇಡುವುದಕ್ಕಿಂತಲೂ, ಇಲ್ಲಿ ಕೇಳುವುದಕ್ಕಿಂತಲೂ ನನ್ನ ದೇವರು ಅತ್ಯಧಿಕವಾಗಿ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ನೀನ್ ಮನೆ ಬಿಡ್ತೀಯ ನೋಡು ರೆಡಿಯಾಗಿ, ನಾನು ಆಲಯಕ್ಕೂ ಹೋಗ್ಬೇಕು, ಇವತ್ತು ದೇವರ ಏನಾದ್ರು ಪಡ್ಕೊಂಡು ಬರ್ಬೇಕಂತ ಹೇಳಿ ನೀನು ಇನ್ನು ಸ್ನಾನ ಮಾಡದೇ ಇರುವಾಗಲೇ, ಇನ್ನು ನೀನು ಮಲಗುವ ಹಾಸಿಗೆ ಮೇಲೆ ಮಲಗಿರುವಾಗಲೇ ನನ್ನ ದೇವರಿಗೆ ಗೊತ್ತು, ಇವತ್ತು ನೀನು ಬರ್ತೀಯ, ಆಲಯಕ್ಕೆ ಬರ್ತೀಯ, ನಿನಗೆ ಯಾವ ಆಲೋಚನೆ ಕೊಡಬೇಕು, ಯಾವ ಪ್ರವಾದನೆ ಕೊಡಬೇಕು, ಯಾವ ವಾಕ್ಯ ಕೊಡಬೇಕು, ಯಾವ ಮಾತುಗಳು ಮಾತಾಡಬೇಕು, ನಿನಗೆ ಏನು ಅದ್ಭುತ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಫಸ್ಟೇ ಅವನಿಗೆ ಗೊತ್ತು. ಹಲ್ಲೆಲೂಯಾ. ಅದಕ್ಕೆ ನಾವು ಸ್ಪೆಷಲ್ಲು, ನಾವು ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಕರೆಯಲ್ಪಟ್ಟ ದೇವರ ಮಕ್ಕಳನ್ನ ದೇವರು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ಆದಾಮ ಅವ್ವರನ್ನ ದೇವರು ಸೃಷ್ಟಿ ಮಾಡಕ್ಕಿಂತ ಮುಂಚೆ ಸೃಷ್ಟಿ ಮಾಡಿದ್ದೇನು? ಭೂಮಿ ಆಕಾಶ ಎಲ್ಲ ಹಣ್ಣು ಪಣ್ಣು ಗಿಣ್ಣು ಗಿಡ ಎಲ್ಲ ಸೃಷ್ಟಿ ಮಾಡಿದ್ರ, ಫಸ್ಟ್ ಮನುಷ್ಯನ ಸೃಷ್ಟಿ ಮಾಡಿದ್ರ? ಪ್ರತಿಯೊಂದನ್ನ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಕೈ ಅಲಾಡ್ಸಿ, ಹಿಂಗೆ ಪಕ್ಕದಲ್ಲಿ ಕೈ ಕೊಟ್ಬಿಟ್ಟು ಹೇಳ್ರಿ, ಪ್ರತಿಯೊಂದನ್ನ ಸೃಷ್ಟಿ ಮಾಡಿದ್ಮೇಲೆ ನಿದ್ದೆ ಮಾಡಿದ. ಹಲ್ಲೆಲೂಯಾ. ಪ್ರತಿಯೊಂದನ್ನ ಸೃಷ್ಟಿ ಮಾಡಿದ ಮೇಲೆ ಆಮೇಲೆ ಮನುಷ್ಯನ ಸೃಷ್ಟಿ ಮಾಡಿದ್ದು. ಏನರ್ಥ ಆಯ್ತು? ಏನಿಯಾದರೂ ನಾ ಹೇಗೆ ಇದ್ದರು. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಕ್ಕಿಂತ ಮುಂಚೆ ಆ ಮನುಷ್ಯನಿಗೆ ಏನೆಲ್ಲ ಅಗತ್ಯತೆಗಳಿದೆಯೋ, ಏನೆಲ್ಲ ಅವಶ್ಯಕತೆಗಳಿದೆಯೋ, ಅವನಿಗೆ ಗಾಳಿ ಬೇಕು, ಅವನಿಗೆ ಬೆಳಕು ಬೇಕು, ಅವನಿಗೆ ನಿದ್ದೆ ಬೇಕು, ಅವನಿಗೆ ಮರ ಹಣ್ಣುಗಳು ಕೊಡಬೇಕು, ಅವನಿಗೆ ಆಹಾರ ಬೇಕು, ಅವನಿಗೆ ನೀರು ಬೇಕು, ಎಲ್ಲ ಬೇಕು. ನನ್ನ ದೇವರು ಒಂದು ವೇಳೆ ಪ್ರಾಣಿಗಳನ್ನ ಸೃಷ್ಟಿ ಮಾಡದೇ ಇದ್ದಿದ್ರೆ, ಫಸ್ಟೇ ಆದಾಮ ಅವನ್ನ ಸೃಷ್ಟಿ ಮಾಡಿಬಿಟ್ಟಿದ್ರೆ ಅವ್ರಿಗೆ ಬಟ್ಟೆನೇ ಇರ್ತಾ ಇರ್ಲಿಲ್ಲ. ಹೌದಾ ಇಲ್ಲ? ಅವ್ರ ಹೆಂಗ ದೇವ್ರಿಗೆ ಗೊತ್ತು, ಇವ್ರು ಪಾಪ ಮಾಡ್ತಾರ ಅನ್ನೋದಕ್ಕೆ ಫಸ್ಟ್ ಹೋಗ್ರಪ್ಪ ನೀವು ಭೂಮಿ ಮೇಲೆ ಬಹುಕಾಲ ಬದುಕಿ ಬಾಳಿ ಏನಾಗ್ರಿ ಎಚ್ಚರಿ. ಇದು ಫಸ್ಟೇ ಹೇಳ್ಬಿಟ್ರು ದೇವರು, ಏನೋ ಎಚ್ಚರಿ. ಈಗ ಹೆಚ್ಚಬೇಕಾದ್ರೆ ಅವ್ನು ಕಂಟೇನಲ್ಲಿ ಪಡ್ಬೇಕಲ್ಲ. ದೇವ್ರು ಎಷ್ಟು ಒಳ್ಳೆ ಟ್ವಿಸ್ಟ್ ಇಟ್ಟರು ನೋಡ್ರಿ. ದೇವ್ರು ಆಲ್ರೆಡಿ ಫಸ್ಟೇ ಗೊತ್ತು, ಇವ್ರು ಪಾಪ ಮಾಡ್ತಾರೆ, ತಪ್ಪು ಮಾಡ್ತಾರೆ, ಇವ್ರು ಬೀಳ್ತಾರೆ ಅಳಿಕೆ ಅಂತ. ಅದಕ್ಕೆ ಬಹುಸಂತಾನ ಉಳ್ಳವರಾಗಿ ಎಚ್ಚರಿಕೆಯಲ್ಲಿ ಆಶೀರ್ವಾದ ಮಾಡಿಬಿಟ್ರು. ಅವುಗಳೆಲ್ಲ ಸೃಷ್ಟಿ ಮಾಡಕ್ಕೆ ಮುಂಚೆ ಫಸ್ಟ್
ಈ ಭೂಲೋಕಕ್ಕೆ ಏನೆಲ್ಲ ಬೇಕೋ ಮನುಷ್ಯನಿಗೆ, ಕುರಿ ಮೇಕೆ ಪ್ರತಿ ಒಂದು ಕ್ರಿಮಿಕೀಟಗಳನ್ನ, ಎಲ್ಲಾ ತರದ ಪಲ್ಯಗಳ ಗಿಡಗಳನ್ನ ಸೃಷ್ಟಿ ಮಾಡಿ ನಂತರವಾಗಿ ಲಾಸ್ಟ್ ಅಲ್ಲಿ ದೇವರು ಮನುಷ್ಯನ ಸೃಷ್ಟಿ ಮಾಡ್ದ. ಯಾಕೆ ಲಾಸ್ಟ್ ಅಲ್ಲಿ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡ್ದ ಅಂದ್ರೆ, ಫಸ್ಟ್ ಇವನು ಸೃಷ್ಟಿ ಮಾಡಿಬಿಟ್ಟಿದ್ರೆ ಕುರಿ ಸಿಗ್ತಾ ಇರ್ಲಿಲ್ಲ. ಏನಕ್ಕೆ? ಕಟ್ ಮಾಡ್ಬಿಟ್ಟು ಬಟ್ಟೆ ಹಾಕಕ್ಕೆ. ಅಲ್ಲೇಲೂಯಾ. ಅದಕ್ಕೆ ದೇವ್ರು ಗೊತ್ತು ಇವನಿಗೆ ಏನ್ ಬೇಕೋ ಎಲ್ಲವನ್ನೂ ಫಸ್ಟೇ ಸೃಷ್ಟಿ ಮಾಡಿ ಆಮೇಲೆ ಅವುಗಳ ಮತದಲ್ಲಿ ನನ್ನ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ, ಈಗ ಮನುಷ್ಯನ್ ನೋಡಿ ದೇವರು ಹೇಳ್ತಾ ಇದ್ದಾರೆ, ನೀನು ಇವುಗಳನ್ನ ಸ್ವತಂತ್ರ ಮಾಡ್ಕೋ, ಇವುಗಳನ್ನು ಸ್ವತಂತ್ರಿಸಿಕೋ, ಇವುಗಳನ್ನ ಆಳ್ವಿಕೆ ಮಾಡು. ಅಲ್ಲೇಲೂಯಾ. ಅಂತೇಳಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ಮೇಲೆ ಮನುಷ್ಯರು ಸೃಷ್ಟಿ ಮಾಡ್ದ. ಹಾಗೇನೆ ದೇವರು ನಮ್ಮನ್ನ ಅವನು ಕರೆಯಕ್ಕಿನ ಮುಂಚೆನೆ ನಮಗೆ ಏನೆಲ್ಲ ಬೇಕಂತೇಳಿ ಅವನು ತಿಳಿದಿದ್ದೇ ನಮ್ಮನ್ನ ಕರೆದಿದ್ದಾನೆ. ನಮ್ಗೇನ್ ಬೇಕೋ ಎಲ್ಲ ತಿಳಿದಿದ್ದ ಅವನು ನಮ್ಮನ್ನ ಕರೆದಿದ್ದಾನೆ. ಹಂಗಂದ್ಮೇಲೆ ನಾವೇನ್ ಮಾಡಬಾರ್ದು? ಟೆನ್ಷನ್ ಮಾಡ್ಕೊಬಾರ್ದು. ದೇವ್ರು ಹೇಳಿದ್ರೆ ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಿ ಮಾಡಿ ಕೂದಲು ಬೆಳೆಯುತ್ತೆ, ದೊಡ್ಡದಾಗಿ ಬೆಳೆಯುತ್ತೆ, ಚಿಂತೆ ಮಾಡಬೇಡ್ರಿ. ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳು ನೋಡ್ರಿ, ಅವುಗಳು ಸೃಷ್ಟಿ ಮಾಡಿದ್ ನಾನು. ಪಕ್ಷಿಗಳು ಹೆಂಗ್ ಸ್ನಾನ ಮಾಡ್ತವೆ? ಹೆಂಗ ಒಂದ್ ಮಾಡ್ತದೆ ಬಿಡಿ ಪಾಸ್ಟ್ರೆ, ಮುಂದೆ ಪ್ರಸಂಗದಲ್ಲಿ ಹೋಗಿ ಪಾಸ್ಟ್ರೆ. ಕೆರೆಯಲ್ಲಿ ಅಲ್ಲಲ್ಲೂಯಾ. ಚಿಕ್ಕದ ಹಳ್ಳದ ನೀರಿದ್ರೆ ನಿಮ್ಗೊಂದು ಗೊತ್ತಾ? ಕಂಜೂಸ್ ಪಾರ್ಟಿಗಳು, ನೀವು ಎಲ್ಲಿ ಗಾಸ್ ಖಾಲಿ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು, ಕರೆಂಟ್ ಬಿಲ್ ಜಾಸ್ತಿ ಬಂದ್ಬಿಡ್ತದೆ ಅಂದ್ಬಿಟ್ಟು ಬಿಸಿ ನೀರು ಹುಯ್ಕೊಂತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಏನಕ್ಕೆ? ಒಂದೇ ಬಿನ್ಗೆ ಸಾಕು, ಇಬ್ರು ಅರ್ಧ ಮಾಡ್ಕೊಳ್ಳೋಣ ಬಿಡು. ಕರೆಂಟ್ ಬಿಲ್ ನಿಮ್ಮ ಅಮ್ಮ ಕಟ್ತಾರ, ಮದುವೆ ಮಾಡಿ ಕೊಟ್ಟರಿಲ್ಲ, ಇವ್ರ ಅಮ್ಮ ಬೇರೆ ಕಟ್ಟಬೇಕು. ಒಂದು ನೀವು ಬಂದು ಕಟ್ತಾರ, ಹೆಣ್ಣು ಕೊಟ್ಟಿರೋದೇ ಹೆಚ್ಚು, ಅಪ್ಪ ಬೇರೆ ಬಂದು ಕಟ್ಬೇಕಂತೆ, ಅಮ್ಮ ಬೇರೆ ಬಂದು ಕಟ್ಬೇಕಂತ ಮಕ್ಕಕ್ಕೆ. ಅಲ್ಲೇಲೂಯಾ. ಅವ್ರು ಅದೇ ತರ, ನಿಮ್ಮ ಅಪ್ಪನ ಕರಿ, ನಿಮ್ಮಮ್ಮ ಕಟ್ಲಿ ಅಂದ್ರೆ ಬಿಡ್ತೀರಾ ನೀವು? ನಿನಗೆ ಅಪ್ಪ ಅಮ್ಮ ಇದ್ದಂಗೆ ತಾನೆ, ಅವ್ರಿಗೂ ಅಪ್ಪ ಅಮ್ಮ. ನಿನಗೂ ನೀನು ಮನುಷ್ಯ, ಅವರು ಮನುಷ್ಯ ತಾನೆ. ಅಲ್ಲೇಲೂಯಾ. ಎಲ್ಲದಕ್ಕೂ ಅವ್ರ ಅಪ್ಪ ಅವ್ರ ಅಮ್ಮನ ಕರಿಯೋದು. ಹೆಣ್ಣು ಕೊಡದಿರೋದಿಲ್ಲದ್ರೆ ಅವ್ರ ಅಪ್ಪ ಅಮ್ಮನ ಕೂಡ ಕರ್ಕೊಂಬರ್ಬೇಕು ಮನೆಗೆ. ಇವ್ರಿಗೆ ಅವ್ರು ಹೇಳ್ಬೇಕು, ನಾನೇ ದಂಡಿಗೆ ನಿನ್ನ ಮನೇಲಿದ್ದೀನಿ, ಅದೇ ಹೆಚ್ಚು ನಿನಗೆ, ನಮ್ಮ ಅಪ್ಪ ಅಮ್ಮ ಬೇರೆ ಬಂದು ಕಟ್ಟಬೇಕಾ? ಬಿಡ್ರಿ, ಅದೆಲ್ಲ ಹೋಗ್ತದೆ ಸಬ್ಜೆಕ್ಟು. ಈಗ ನಾವು ಬಿಸಿ ನೀರು ಸ್ನಾನ ಮಾಡ್ತೀವಿರೋ ಕೆಲವೊಮ್ಮೆ ಎಲ್ಲಿ ಕರೆಂಟ್ ಬಿಲ್ ಬಂದ್ಬಿಡ್ತದೋ, ಎಲ್ಲಿ ಗ್ಯಾಸ್ ಸ್ಟವ್ ಗ್ಯಾಸ್ ಖಾಲಿ ಆಗ್ಬಿಡ್ತದೋ. ಅಲ್ಲೇಲೂಯಾ. ಅದಕ್ಕೆ ಏನ್ ಮಾಡೋಣ? ತಣ್ಣೀರು ಸ್ನಾನ ಮಾಡ್ಕೊಂಬೇಡ. ಆದ್ರೆ ಪಕ್ಷಿಗಳು, ಪ್ರಾಣಿಗಳು ತಣ್ಣೀರು ಸ್ನಾನನೇ ಮಾಡಲ್ಲ. ಗೊತ್ತಾ ನಿಮ್ಗೆ? ಗೊತ್ತಾ? ಗೊತ್ತಿದ್ರೆ ನೀವೇನಕ್ಕೆ ಹಿಂಗೆ ಕೂತ್ಕೊಂತ ಇದ್ರಿ? ಅಲ್ಲೇಲೂಯಾ. ಪಕ್ಷಿ ಪ್ರಾಣಿಗಳು ಯಾವ್ದು ತಣ್ಣೀರು ಸ್ನಾನ ಮಾಡಲ್ಲ. ಪಕ್ಷಿ ಪ್ರಾಣಿಗಳು ಸ್ನಾನ ಮಾಡದೆ ಮಧ್ಯಾಹ್ನ ಮೇಲೆ. ಅದು ಯಾವಾಗ ಗೊತ್ತಾ? ಚೆನ್ನಾಗಿ ಬಿಸಿಲು ಹೊಡೆದಿರ್ತದೆ. ಎಲ್ಲಿ? ಈ ಚಿಕ್ಕ ಚಿಕ್ಕ ಹಳ್ಳಗಳಲ್ಲಿ ನೀರುಗಳ ಮೇಲೆ ಬಿಸಿಲು ಹೊಡಿವಾಗ ನೀರೇನಾಗುತ್ತೆ? ಆಮೇಲೆ ಪಕ್ಷಿಗಳು ಬಂದು ಏನ್ ಮಾಡ್ತವೆ? ನನ್ನ ದೇವ್ರು ಅದಕ್ಕೆ ಬಿಸಿ ನೀರು ಸ್ನಾನ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಜಮೀನಿಲ್ಲ, ಬಿತ್ತನೆ ಮಾಡಲ್ಲ, ವ್ಯವಸಾಯ ಮಾಡಲ್ಲ, ಏನಿಲ್ಲ, ತಿನ್ನೋದು ಏತೋದು, ತಿನ್ನೋದು ಏತೋದು. ನೋಡಿದ್ರ ಪಕ್ಷಿಗಳು? ನೋಡಿದ್ರ ಪಾರಿವಾಳ ಯಾರು ಸಾಕಿದಿರಾ? ತಿನ್ನೋದು ಇಷ್ಟು ಅಂದ್ರೆ ಮಾಡೋದು ಇಷ್ಟು. ಅದು ಪಾರಿವಾಳ. ಪಾರಿವಾಳ ತಿಂತಾನೇ ಇರ್ತದೆ, ಹಿಂದ್ಗಡೆ ಹೋಯ್ತಾನೇ ಇರ್ತದೆ, ಅದಕ್ಕೆ ಅದು ಪಾರಿವಾಳ. ಅಲ್ಲೂಯ. ನೀವೊಂದು ಪಾರಿವಾಳನ ಮನೇಲಿ ಒಂದು ತಿಂಗಳು ಸಾಕು ನೋಡ್ರಿ, ಅದ್ರ ಕಕ್ಕ ಬಾಚಿ ಬಾಚಿ ಸಾಕಾಗ್ಬಿಡ್ತಾರೆ ನೀವು. ಅಷ್ಟು ಕಕ್ಕ ಮಾಡ್ತದ್ರಿ, ಅಂದ್ರೆ ಅಷ್ಟು ತಿನ್ನುತ್ತೆ ಅಂತ. ಅಷ್ಟು ಆಹಾರ ಎಲ್ಲಿ ಬರ್ತದೆ? ಲೇಲೂಯ. ಈಗ ನಮ್ಮ ಮೂರ್ತಿ ಬಿದ್ದರೆ ತಗೊಳ್ಳೋಣ, ನಾನು ಯಾರು ತಗೊಳ್ಳೋದು ಬೇಡ. ಪೊಯ್ಸಿ ಹೊಚ್ಚಿ ಮುಗನೇ ಪಡ್ಕೊಂಡು ಕೂತ್ರಂಡ. ಈಗ ಮೂರ್ತಿ ಬಿದ್ದರಿಗೆ ಒಂದು 10 ಆನೆ ಸಿಕ್ಬಿಡ್ತಪ್ಪ ಪುಗಟ್ನಾಗ. ಈಗ 10 ಆನೆ ನೀವು ಸಾಕ್ಬೇಕು, ಆಗುತ್ತಾ? ಯಾಕೆ?
ಬಲ ಬಲ ದೇವರ ಬಲ. ಹಲ್ಲೆಲೂಯಾ. ಸಾರಿ ಅಪ್ಪ, ಆತಾನೆ ಬೇಡ. ಒಂದ್ ಎರಡಾಗುತ್ತಾ? ಎಷ್ಟು ತಿನ್ನುತ್ತೆ ಗೊತ್ತಾ? ಬೆಳಗ್ಗೆ ಸಾಯಂಕಾಲ 10 ಹಾ 2 ಆನೆ ಅಂತೆ. ಮಾವತನ್ ಕೇಳ್ಬೇಕು ಹೆಂಗಪ್ಪ ಅಂತ. ಸುಮ್ಮನೆ ಪುಕ್ಕುಟ್ನಾಗೆ ಗೌರ್ಮೆಂಟ್ ಅವ್ನು ಕೊಡ್ತಾವನೆ, ಆಗ್ತಾ ಇದೀವಿ. ಹಲ್ಲೆಲೂಯಾ. ದಿಸಿಕೆ ಎಷ್ಟೋ ಲೀಟರ್ ನೀರು ಕುಡಿತದೆ. ಲಾಸ್ಟ್ ಟೈಮ್ ಇಲ್ಲಿ ಎಷ್ಟು ಹೇಳಿದ್ರಪ್ಪ, 110 210 ಒಂದ್ ರಾತ್ರಿ, ಅದು ಒಂದು ರಾತ್ರಿ ತಿನ್ನೋದಂತೆ. ಅದು 2 ಆನೆಗೆ ಎಷ್ಟಾಯ್ತು? ಹಾಕ್ತೀರಾ? ಒಂದು ಆಗಲ್ಲ ರೀ, 1 ಆನೆನ ಸಾಕಾಗಲ್ಲ. ತಿನ್ನೋದಕ್ಕೆ ಕಳೀಲಿಯ ಆನೆ ಕೇಕುದ. ನಮ್ಮ ಅಣ್ಣ ಹೇಳ್ದ ಒಬ್ಬ, ಏನು ಯಾವ ಗಾಡಿ ಕೊಡಿಸ್ತಾರ್ರಿ ಮತ್ತೆ ಅವರು ಅಂದ ಸ್ಟಾರ್ಟಿಂಗ್ ಅಲ್ಲಿ. ನಾನೇನೋ ಒತ್ತಶ ತಗೊಂಡಂಗೆ ಪೈಸಲ ನಾನು ಹೇಳ್ದೆ ಯಾವ್ದೋ ಗಾಡಿ ಕೊಡ್ತಾರದಪ್ಪ, ಅದಕ್ಕೆ ನಾನು ಪಲ್ಸರ್ ಗಾಡಿ ತಗೊಬೇಕು ಅನ್ಕೊಂಡಿದ್ದೀನಿ ಅಂದೆ ಸುಮ್ಮನೆ. ಅದಕ್ಕೆ ಅವನೇ ಅಂದ್ಬಿಡೋದು, ಬೇಡ ಬೇಡ ಪಲ್ಸರ್ ಗಾಡಿ ತಗೊಂಡ್ಬೇಡ, ನಿನ್ಗೆ ಆ ಶಕ್ತಿ ಇಲ್ಲ, ನಿನಗೆ ಶಕ್ತಿ ಇಲ್ಲ, ಮೈಲೇಜ್ 30-35 ಬರ್ತದೆ, ನಿನ್ ಕೈಯಲ್ಲಿ ಹಾಕಿ ಮೈಂಟೈನ್ ಮಾಡೋಕ್ಕಾಗಲ್ಲ. ಸ್ಪ್ಲೆಂಡರ್ ತಗೋ 60 ಬರ್ತದೆ, ಪ್ಲಾಟಿನಾ ಗಾಡಿ ತಗೋ 90 ಕೊಡ್ತದೆ ಅಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅವನ ಹತ್ರ ಕಾರ್ ಇಲ್ಲ, ನನ್ನ ಹತ್ರ ಕಾರ್ ಇದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಮ್ಮ ಅಣ್ಣ ಹೇಳ್ದ, ಬೇರೆ ಯಾವ ಗಾಡಿ ತಗೊಂಬೇಡ, ಮೈಂಟೈನ್ ಮಾಡಕ್ ಆಗಲ್ಲ, ದುಡ್ಡು ನಿನ್ನ ಹತ್ರ ಅಷ್ಟಿಲ್ಲ, ಸ್ಪ್ಲೆಂಡರ್ ಗಾಡಿ ತಗೋ, ನಿನ್ ಕರೆಕ್ಟ್ ಆಗಿರ್ತದೆ ಅಂದ. ಹಲ್ಲೆಲೂಯಾ. ತುಂಬಾ ನೋವಾಯ್ತು. ನಾನು ಆರಾಧಿಸ್ತಾ ಇರುವಂತ ದೇವರು ನನ್ನ ಹೀಗೆ ಇಡಲ್ಲ. ನಾನು ಆರಾಧಿಸುವಂತ ದೇವರು, ನಾನು ಸೇವಿಸುವಂತ ದೇವರು, ನಾನು ಸೇವೆ ಮಾಡ್ತಾ ಇರುವಂತ ದೇವರು ನನ್ನನ್ನು ಹೀಗೆ ಇಡಲ್ಲ. ಹಲ್ಲೆಲೂಯಾ. ಇವತ್ತು ಸ್ಪ್ಲೆಂಡರ್ ಗಾಡಿನೂ ಇದೆ, ಕಾರುನೂ ಇದೆ, 6 ಲಕ್ಷ ಮನೆ ಲೀಸು ಇದೆ. ಹಲ್ಲೆಲೂಯಾ. ದೇವರೆಲ್ಲ ಸಾಮರ್ಥ್ಯ ಕೊಟ್ಟಿದ್ದಾರೆ. ನಾನು ಹೇಳಕ್ ಬಂದಿದ್ದು, 1 ಆನೆ 2 ಆನೆ ನಾವು ಸಾಕಾಗಲ್ಲ. ನಿಜ, 1 ಆನೆ ಮೈಂಟೈನ್ ಮಾಡಕ್ ಆಗಲ್ಲ. ಒಂದು ಟೈಮ್ಗೆ ಎಷ್ಟು ಟನ್ ಬೇಕಾದಕ್ಕೆ ಆಹಾರ ಎಲ್ಲೋಗೋಣ, ಪುಗಟ್ನಾಗ ಬರ್ತದ? ಬರಲ್ಲ. ಹಲ್ಲೆಲೂಯಾ. ಅಂಥದ್ರಲ್ಲಿ ಇಡೀ ವರ್ಲ್ಡ್ ಅಲ್ಲಿ, ಇಡೀ ಪ್ರಪಂಚದಲ್ಲಿ ಎಷ್ಟು ಆನೆ ಇಲ್ಲ, ಎಷ್ಟು ಕುರಿ ಮೇಕೆಗಳಿಲ್ಲ, ಎಷ್ಟು ಪಕ್ಷಿ ಪ್ರಾಣಿಗಳಿಲ್ಲ, ಒಂದಕ್ಕೆ ಒಂದು ನನ್ನ ದೇವರ ಹಸಿವಿನಿಂದ ಮಲಗಿಸಿದ್ದಾರೆ. ದೇವ್ರ ಅವುಗಳನ್ನ ಕರೆದಿಲ್ಲ, ಸೃಷ್ಟಿ ಅಷ್ಟೇ. ಹಿಂಗ ಅರ್ಥ ಆಗ್ತಾ ಇಲ್ಲ. ನನ್ನ ದೇವ್ರು ಪಕ್ಷಿ ಪ್ರಾಣಿಗಳನ್ನ ಕರೆದಿಲ್ಲ, ಅವುಗಳನ್ನ ಸೃಷ್ಟಿ ಮಾಡಿದಾನೆ. ಬಟ್ ಸೃಷ್ಟಿ ಆದ್ರೂ ಕೂಡ ನಾವು ದೇವರಿಗಾಗಿ ಕಾರ್ಯಲ್ಪಟ್ಟವರು. ನಿಮಗೆ ಅರ್ಥ ಆಗಿದ್ರೆ ಈ ರೀತಿ ಚಪ್ಪಾಳೆ ನೀವು ಹೊಡೆಯಲ್ಲ. ಇಡೀ ವರ್ಲ್ಡ್, ಇಡೀ ವರ್ಲ್ಡ್ ಬೇಡ ಸ್ವಾಮಿ, ಬಣ್ಣಾರ ಕಟ್ಟದಲ್ಲಿ ಎಷ್ಟು ಆನೆ ಬರ್ತವೆ? ಈ ತರ ಇಡೀ ವರ್ಲ್ಡ್ ಅಲ್ಲಿ ಎಷ್ಟೋ ಪಕ್ಷಿ ಪ್ರಾಣಿ ಕ್ರಿಮಿಕೀಟಗಳು ಮೀನು ಎಷ್ಟೋ ಪಕ್ಷಿಗಳಿವೆ. ಒಂದು ದಿನ 1 ಹೊತ್ತು ಊಟ ಇಲ್ಲ ಅಂತೇಳಿ ಉಪವಾಸದಲ್ಲಿ ಒಂದು ಪಕ್ಷಿನೂ ಮಲಗಲ್ಲ. ಒಂದು ಪಕ್ಷಿನೂ ಮಲಗಿದ ಚರಿತ್ರೆ ಇಲ್ಲ. ಅಂದ್ರೆ ನಮ್ಮಪ್ಪ ಇನ್ನೆಷ್ಟು ಶ್ರೀಮಂತ ಇರ್ಬೋದು. ಅರ್ಥ ಆಗ್ತಾ ಇದೆಯಾ? ಸರಿ, ನಮ್ ಯಶವಂತಪುರ ಕ್ಷೇತ್ರಕ್ಕೆ MLA ಆಗಿ ಮಂತ್ರಿ ಆಗಿರುವಂತವ್ರಿಗೆ ಒಂದು 10 ಆನೆ ಕೊಡೋಣ, ನೋಡೋಣ ಆಗುತ್ತಾ? 1 ವರ್ಷಕ್ಕೆಲ್ಲ ಮುಂಡ ಮುಚ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು? 10 ಆನೆಗೆ 1 ವರ್ಷಕ್ಕೆ ಸುಮ್ಮನೆ ಬರ್ತದೆ. ಗೌರ್ಮೆಂಟ್ ಇಂದ ತಗೋಬಾರ್ದು, ಅವ್ರು ಸ್ವಂತ ದುಡ್ಡು ಹಾಕ್ಬೇಕು. ಆಗುತ್ತಾ? ಇರೋದೆಲ್ಲ ಖಾಲಿ ಆಗುತ್ತೆ. ಯಾಕಂದ್ರೆ ಅದು ಬಕಾಸ್ಪುರ, ಅದು ಯಾವುದು ಆನೆ. ಒಂದು ಸಾರಿ ನೀರು ಕುಡಿದ್ರೆ ಅಷ್ಟು ಕೂಡಿದ್ರೆ, ಒಂದ್ ಸಾರಿ ಹೊರಗಡೆ ಬಿಟ್ರೆ ಸ್ವಿಮ್ಮಿಂಗ್ ಪೂಲ್ ಆಗ್ತದೆ. ಹಲ್ಲೆಲೂಯಾ. ಅರ್ಥ ಆಗಿಲ್ಲ? ನೀರು ಕುಡಿದ್ರೆ ಟ್ಯಾಂಕ್ ಖಾಲಿ, ಉಚ್ಚ ಮಾಡ್ತು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಗೋದು ಗ್ಯಾರಂಟಿ. ಇಷ್ಟು ನೀರು ಇಷ್ಟು ಊಟ ಎಲ್ಲೋಗೋಣ? ಕೋತಿ 2 ಕೋತಿ ಮೈಂಟೈನ್ ಮಾಡ್ರಪ್ಪ, ಆನೆ ಬೇಡ. ನನ್ನ ಮಗಳು ಇಟ್ಕೊಂಡ್ಬಿಟ್ಟಿದ್ದು ಕೋತ್ಕಾವಲ್ಲ ಅಂತ. ಅಂದ್ರೆ ಸಖತ್ ಕಾಮಿಡಿ ಅದು. ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಒಂದ್ ನಾಯಿ ಒಂದು ಕೋತಿ ಇರ್ಬೇಕು. ಹೆಂಗ್ ಆಡ್ತಾವ ಗೊತ್ತಾ? ಜೋಕರ್ರೇ ಬೇಡ, ನಾವು ಜೋಕರ್ ಆಗ್ಬಿಟ್ಟಿರ್ತೀವಿ. ಹಲ್ಲೆಲೂಯಾ.
ಸರಿ, ಅದು 2 ಕೋತಿ ಮೇಂಟೈನ್ ಮಾಡ್ರಪ್ಪ ಮನೇಲಿ ಬಿಟ್ಕೊಂಡು. ನೀನ್ ವಾಶ್ರೂಮ್ಗೆ ಹಿಂಗೋಗಿ ಹಿಂಗ್ ಬರೋಷ್ಟೊತ್ತಿಗೆ ಸಕ್ಕರೆ ಡಬ್ಬದಲ್ಲಿ ಸಕ್ಕರೆ ಇರಲ್ಲ. ನೋಡ್ರ, 1 ನಿಮಿಷಕ್ಕೆ ಮನೆ ಹಾಳಾಗ್ಬಿಡ್ತದೆ ಅಂತ ಕೋತಿಗಳವು. ನಿಜ. ಕೋತಿಗಳು ಒಂದ್ ಕಥೆ ಆಯ್ತು ಮೊನ್ನೆ. ಈ ಕುಪ್ರೆಡ್ಡಿ ಕೆರೆ ಹತ್ರ ನಮ್ಮ ಪದ್ಮಶಿಷ್ಟವರು, ಕರಡಿಗುಡ್ಡೆ ಪದ್ಮಶಿಷ್ಟವರು ಒಂದು ಅಂಗಡಿ ಹಾಕೊಂಡ್ರು. ಪಾಪ ಎಲ್ಲೂ ಇಲ್ದ್ರೆ ಅಲ್ಲಿ ಹಾಕೊಂಡ್ರು. ನಮ್ಮನ್ನು ಕರೆದ್ರು ಪ್ರಾರ್ಥನೆಗೆ. ನಾವು ಹೋದ್ವಿ, ಪ್ರಾರ್ಥನೆ ಎಲ್ಲ ಮಾಡಿ ಬಂದ್ವಿ. ಅವ್ರು ಏನ್ ವ್ಯಾಪಾರ ಹಾಕೊಂಡಿದ್ರಪ್ಪ ಅಂದ್ರೆ ಪಪ್ಪಾಯ, ಕಲ್ಲಂಗಡಿ ಹಣ್ಣು, ತರ್ಬೂಜ ಹಣ್ಣು, ಬಾಳೆಹಣ್ಣು, ಇದೆಲ್ಲ ಪಾಪ ಅಲ್ಲಿ ಹಾಕೊಂಡ್ಬಿಟ್ರು. ಒಳ್ಳೆ ವ್ಯಾಪಾರ ನಡೀತಾ ಇದೆ. ನಾವು ಹೋಗಿ ಇನ್ನ ಪ್ರಾರ್ಥನೆ ಮಾಡಲ್ಲ, ಕೀವು ತಗೊಳಕ್ಕೆ. ನಾನು ಹೇಳ್ದೆ, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್, ದೇವ್ರ ಆಶೀರ್ವಾದ ಮಾಡ್ಲಿ, ದೇವರೇ ಕೊಟ್ಟಿರೋದು, ಸ್ಟಾರ್ಟ್ ಮಾಡ್ರಿ ಅಂದೆ. ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು. ಒಂದೇ ದಿನ ಮ್ಯಾಟ್ರ್ ಕ್ಲೋಸ್. ಯಾಕೆ ಹೇಳ್ರಿ? 38 ಕೋತಿಗಳಿದ್ದಾವಂತ ಅಲ್ಲಿ. ಈ ಪಾಪ ಒಂದ್ ಪ್ಲೇಟ್ ಇಲ್ಲಿ ಕೊಟ್ಬಿಟ್ಟು ತಿರುಗ್ತಾರೆ, ಇಷ್ಟಪ್ಪ ಕಲೆಗಿಡ ಎತ್ಕೊಂಡೋಗ್ಬಿಟ್ಟಿದೆ. ಒಂದು ಬಾಲ ಕೊಟ್ಟಿ ನೋಡಿ, ಗೊನೆ ಬಾಲನೆ ಹೋಗ್ತಾ ಇದೆ. ಇದು ಕೋತಿ. ಅಲ್ಲೇಲೂಯಾ. ಇದು ಕೋತಿಗಿರೋ ಗತ್ತು. ಕೆಲ ಜನರು ಹಂಗೆ ಕೋತಿಲಿ ಕಂಡ್ರೆ ಭಯ ಪಡ್ತಾರ. ಕೋತಿ ಇರೋ ಜಾಗದಲ್ಲಿ ಏನು ಹಾಕಬಾರ್ದು, ವ್ಯಾಪಾರ ಹಾಕಬಾರ್ದು. ಹಲ್ಲೆಲೂಯಾ. 2 ಕೋತಿ ಮೈಂಟೈನ್ ಮಾಡಕ್ಕಾಗಲ್ರಿ. ಅದ್ರ ಹೊಟ್ಟೆ ಓಡ್ದ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ತಿಂತಾನೆ ಇರ್ತದೆ, ಇಲ್ಲಿ ಇಟ್ಕೊಂಡೇ ಇರ್ತದೆ. ನಿನ್ಗೆ ಎಷ್ಟೇ ಕೊಡು, ತಿಂತಾನೆ ಇರ್ತದೆ, ಇಲ್ಲಿ ಇಟ್ಕೊಳ್ತ. ಮತ್ತೆ 2 ನಿಮಿಷ ಬಿಟ್ಕೊಂಡು ಕೊಡು, ತಿಂತಾನೆ ಇರ್ತದೆ, ಇಲ್ಲಿ ಇಟ್ಕೊಂಡ ಇರ್ತದೆ. ಒಂದು ಕೋತಿ ಮೈಂಟೈನ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಇಡೀ ಪ್ರಪಂಚದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಕೋತಿಗಳಿಲ್ಲ, ಎಷ್ಟು ಆನೆಗಳಿಲ್ಲ, ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಈ ಪ್ರಪಂಚದಲ್ಲಿಲ್ಲ. ಹಲ್ಲೆಲೂಯಾ. ಸರಿ, ಒಂದು 2 ಹುಲಿ. ಯಾವ್ದು? ಹುಲಿ. ಈ ಹುಲಿಗೆ ಹುಲ್ ಕೊಡ್ರಪ್ಪ. ಹುಲಿಗೆ ಶ್ರೇ, ನನ್ ಸಸ್ಯಾಹಾರಿ, ನೀನು ಸಸ್ಯಾಹಾರಿನೇ ತಿನ್ನು ಅಂದ್ರೆ, ಮಗನೇ ನೆಕ್ಸ್ಟ್ ನೀನೇ ಅಂತ ಹೇಳ್ತದ. ಮಾಂಸ ಹಾಕಿಲ್ಲ ಅಂದ್ರೆ ಟಾರ್ಗೆಟು ನೀನೇ ಆಹಾರ ಆಗ್ಬಿಡ್ತೀಯ ಅಂತ ಹೇಳ್ತದ. ಅಂದ್ರೆ ಹುಲಿಗೇನ್ ಬೇಕು? ಮಾಂಸ ಬೇಕು. ಈಗ ಮೇಕೆ ಮಾಂಸ ಹಾಕ್ತೀರಾ, ಕೋಳಿ ಮಾಂಸ ಹಾಕ್ತೀರಾ? ನಾವೇ ಮನೆಗೆ ತಗೊಂಡು ಬಂದ್ರೆ 3 kg 4 kg 4 kg. ಹಲ್ಲೆಲೂಯ. ಈಗ ಒಂದು ಹುಲಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಕೆಜಿ ತಿನ್ಬೋದು? ಬರೀ ಹುಲಿ, ಚಿರತೆ, ಕರಡಿ, ಒಬ್ಬೊಬ್ಬ ಎಂತ ಭಯಂಕರ ಪ್ರಾಣಿಗಳಿದೆ ಗೊತ್ತಾ ಪ್ರಪಂಚದಲ್ಲಿ. ಆದ್ರೂ ಅವುಗಳೆಲ್ಲವೂ ಒಂದು ದಿನ ನನಗೆ ಊಟ ಇಲ್ಲ, ನನಗೆ ನೀರಿಲ್ಲ ಅಂತ ಹಸಿವಿನಿಂದ ಮಲಗಿದ್ದ ಚರಿತ್ರೆನೇ ಇಲ್ಲ. ಆದ್ರೆ ಅವುಗಳು ದೇವರ ಸೃಷ್ಟಿ, ಬಟ್ ದೇವರಿಂದ ಕರೆಯಲ್ಪಟ್ಟಿಲ್ಲ. ದೇವರಿಂದ ಕರೆಯಲ್ಪಡದೇ ಇರುವಂತ ಸೃಷ್ಟಿಯನ್ನ ದೇವರು ಅಷ್ಟು ಸೂಕ್ಷ್ಮವಾಗಿ ಬೇಕಾಗಿರೋದನ್ನೆಲ್ಲವನ್ನ ಕೊಟ್ಟು ಸಾಕಿ ಸಲಗಿ ಅದ್ಭುತವಾಗಿ ನಡೆಸ್ತಾ ಇದ್ರೆ, ನಾನು ದೇವರು ಹೇಳ್ತಾ ಇದ್ರೆ, ನೀವು ಬರೀ ಸೃಷ್ಟಿಗಳಲ್ಲ, ನಾನು ನಿಮ್ಮನ್ನ ಕರೆದಿದ್ದೇನೆ. ಇವಾಗ ತಾನೇ ಪ್ರಸಂಗದ ಒಳಗಡೆ ಹೋಗ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ನೀವು ಯಾರು ನನ್ನ ಜೊತೆಲಿ ಬರ್ತಾ ಇಲ್ಲ, ಎಲ್ಲ ಮೇಲೆ ಇಂಟ್ರೆಸ್ಟ್ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, 2.5 ನಿಮಿಷದಲ್ಲಿ ನಾನು ನಿಲ್ಲಿಸ್ತೀನಿ. ಹಲ್ಲೆಲೂಯಾ. ಇವಾಗ ತಾನೇ ಪ್ರಸಂಗ ಸ್ಟಾರ್ಟ್. ಇಷ್ಟೊತ್ತು ಪರಿಚಯ ನಾನು ಮಾಡಿದ್ದು, ಇದಕ್ಕೆ ಮೇಲೆ ಪ್ರಸಂಗ ಸ್ಟಾರ್ಟ್ ಆಗ್ತಾ ಇತ್ತು. ನಾನು ನೋಡಿದೆ ನಿಮ್ಮ ಶಕ್ತಿ, ಬಟ್ ಅಷ್ಟು ಶಕ್ತಿ ಇಲ್ಲ. ಹಲ್ಲೆಲೂಯಾ. ಈಗ ನಾವು ದೇವರಿಂದ ಕರೆಯಲ್ಪಟ್ಟವರು.
ದೇವರಿಂದ ಕರೆಯಲ್ಪಟ್ಟ ಮೇಲೆ ನಮ್ಮ ಪ್ರತಿಯೊಂದು ಕಾರ್ಯವನ್ನ ನೋಡಿಕೊಳ್ಳುವಂಥದ್ದು ನಿನ್ನನ್ನು ಕರೆದಂತ ದೇವರು. ಇವತ್ತು ಜ್ಞಾಪಕದಲ್ಲಿಟ್ಕೋ, ನಿನ್ನನ್ನು ಕರೆದಿದ್ದು ಪಾಸ್ಟ್ ಅಲ್ಲ, ನಿನ್ನನ್ನು ಕರೆದಿದ್ದು ವಿಶ್ವಾಸಿ ಅಲ್ಲ, ನಿನ್ನನ್ನು ಕರೆದಿದ್ದು ಯಾರು ಪ್ರವಾದಿ ಅಲ್ಲ, ನಿನ್ನನ್ನು ಕರೆದಿದ್ದು ನಿನ್ನ ಸೃಷ್ಟಿ ಮಾಡಿದಂತ ನಿನ್ನ ಸೃಷ್ಟಿಗಳ ಒಡೆಯ, ನಿನ್ನ ದೇವರು, ನಿನ್ನ ಯಜಮಾನ ನಿನ್ನ ಕರೆದಿದ್ದಾನೆ. ಕರೆದ ಮೇಲೆ ಅವನು ಕೈ ಬಿಡಲ್ಲ. ಅವನು ಹೇಳ್ತಾನೆ, ಪ್ರಾಯದ ಸಿಂಹವು ಹೊಟ್ಟೆಗಿಲ್ಲದೆ ಹಸಿರಾವು, ನನ್ನನ್ನು ಹುಡುಕುವಂತವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಪ್ರಾಯದ ಸಿಂಹವು ಹೊಟ್ಟೆಗಿಲ್ಲದೆ ಹಸಿರಾವು, ಆದ್ರೆ ನನ್ನನ್ನು ಹುಡುಕುವಂತ ಮಕ್ಕಳಿಗೆ, ನಾನು ಕರೆದಂತ ಮಕ್ಕಳಿಗೆ, ನಾನು ಆರಿಸಿಕೊಂಡಂತ ಮಕ್ಕಳಿಗೆ ಯಾವುದಕ್ಕೂ ಮೇಲಿಗೂ ನಾನು ಕಡಿಮೆ ಮಾಡಲ್ಲ. ಕಾರಣ ನಾನು ಅವರನ್ನ ಕರೆದಿದ್ದೇನೆ. ಪ್ರೈಸ್ ಗಾಡ್. ಬ್ರದರ್, ದೇವರನ್ನ ಕರೆದಿದ್ದಾನೆ. ಸಿಸ್ಟರ್, ದೇವರು ನಿಮ್ಮನ್ನ ಕರೆದಿದ್ದಾನೆ. ಅವನ ಕರೆದು ಕೈ ಬಿಡುವುದಕ್ಕಾಗಿ ಅಲ್ಲ, ಕೈ ಹಿಡಿದು ನಡೆಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ಪ್ರೈಸ್ ದಿ ಲಾರ್ಡ್. ಎಲ್ರು ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಎಲ್ರು ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿ ಕೈ ಕೊಡ್ರಿ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮತ್ತೊಂದು ಸಾರಿ ಕೈ ಕೊಟ್ಟು ಹೇಳ್ರಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಲಡ್ಡು ಬಂದು ಆಗ್ಬಿತ್ತಾ, ಬೀಳಲೇಬೇಕಲ್ವಾ, ಅದಕ್ಕೆ ಪ್ರೈಸ್ ಕೊಡ್ತಿದ್ದ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬುದ್ಧಿವಂತರಾಗಿ ನಡ್ಕೊಳ್ಬೇಕು ನಾವು ಕೆಲವೊಮ್ಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಜಾಸ್ತಿ ಆಗುವಾಗ ಪ್ರೈಸ್ ಲಾರ್ಡ್ ಬರ್ಬೇಕು. ಪಕ್ಕದಲ್ಲಿರೋರು ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಬರ್ಬೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನನ್ನ ಕರೆದಿದ್ದು ದೇವರೇ ಆದ್ರೆ, ಏ ಪೇತ್ರ, ನಿನ್ನ ಮುಳುಗಿಸುವುದಕ್ಕೆ ನನ್ನ ದೇವರು ಬಿಟ್ಟುಕೊಡಲ್ಲ. ನಿನ್ನ ಮುಂದೆಗಡೆ ನನ್ನ ದೇವರು ಇದ್ದಾರೆ. ರಬ ರಬ ರಬ. ದಗ ದಗ ಶಬ್ದವಾದಿಗಾರಗಸೆ. ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನ, ಪಕ್ಷಿಗಳು ನೋಡ್ರಿ, ಅವುಗಳು ಬಿತ್ತಲ್ಲ, ಕುಯ್ಯಲ್ಲ, ಅವುಗಳಿಗೆ ಬೇಕಾದ ಆಹಾರ ಕೊಡುವುದಕ್ಕೆ ನಾನು ಶಕ್ತನಾಗಿದ್ರೆ, ನೀವು ಅವುಗಳಿಗಿಂತಲೂ ನನಗೆ ಹೆಚ್ಚಿನವರು ಎಂಬುದಾಗಿ ಹೇಳಿ ದೇವರು ಹೇಳ್ತಾನ. ಪ್ರೈಸ್ ಗಾಡ್. ಹೇಳ್ರಿ ಹೇಳ್ರಿ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌ ಹೌ ಪ್ರೈಸ್ ದಿ ಲಾರ್ಡ್. ಹೇಳ್ರಿ ಹೌ ಹೌ. ಜಾವ್ ಜಾವ್ ಅಂದಿರಾ, ಭಾಗ್ ಜಾವ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ನಿಮ್ಮನ್ನ ಕರೆದಿದ್ರೆ, ಕರೆದಿರೋ ದೇವರು ನಿನ್ನ ಬಿಟ್ಟು ದೂರ ಹೋಗಿರಲ್ಲ. ಕರೆದಂತ ದೇವರು ನಿನ್ನ ಮುಂದೆಗಡೆ ಇರ್ತಾನೆ. ಹಲ್ಲೆಲೂಯಾ. ಕರೆದಂತ ದೇವರು ಮುಂದೆಗಡೆ ಇರ್ತಾನೆ. ನೀನು ಇಡೋ ಒಂದೊಂದು ಹೆಜ್ಜೆ ಅವನು ಗಮನಿಸ್ತಾನೆ. ನೀನು ಇಡೋ ಒಂದೊಂದು ಹೆಜ್ಜೆ ಅವನು ನೋಡ್ತಾನೆ. ಅವನು ಕರೆದ ಮೇಲೆ ಅವನ ದಾರಿಯಲ್ಲಿ, ಅವನ ವಿಷಯದಲ್ಲಿ ನೀನು ಬಲವಾಗಿ ನಂಬಿ ನಡೆಯುವಾಗ, ಒಂದು ವೇಳೆ ಆ ಪ್ರಯಾಣದಲ್ಲಿ ಏನಾದ್ರೂ ನಿನ್ನ ಜೀವಿತ ಮುಳುಗುವ ಹಾಗೆ ನಿನ್ನ ಅವಸ್ಥೆ ಏನಾದ್ರೂ ಮಾರಪಟ್ರೆ, ಒಂದು ತಿಳ್ಕೋ, ಅವನು ದೂರದಲ್ಲಿಲ್ಲ, ಅವನು ನಿನ್ನ ಸಮೀಪದಲ್ಲೇ ಇದ್ದಾನೆ. ದೇವ್ ದೂರದಲ್ಲಿಲ್ಲ, ಅವನು ನಿನ್ನ ಸಮೀಪದಲ್ಲೇ ಇದ್ದಾನೆ. ಸಮೀಪದಲ್ಲಿ ಅವನು ದೇವರಾಗಿದ್ದಾನೆ, ದೂರದವರೆಗೂ ದೇವರಾಗಿದ್ದಾನೆ. ನನ್ನ ದೇವರು ನಮ್ಮನ್ನ ಕರೆದ ಮೇಲೆ ನಮ್ಮನ್ನ ಬಿಟ್ಟು ದೂರ ಹೋಗಲ್ಲ. ನಮ್ಮನ್ನ ಕರೆದು ನಮ್ಮ ಪಕ್ಕದಲ್ಲಿ ಇರ್ತಾನ. ಕರೆದಂತ ದೇವರು ನಂಬಿಗಸ್ತನು, ಅವನ ಕಾರ್ಯವನ್ನು ಸಾಧಿಸ್ತಾನೆ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ಸಂಗಡ ಇರ್ತಾನೆ. ಸಕಲ ಕಾರ್ಯಗಳನ್ನು ನೋಡ್ಕೊಳ್ತಾನೆ. ನಮ್ಮ ಭೂಯಾತ್ರೆ ಚಿಂತೆ ಮೇಲೆ ಹಾಕ್ರಿ, ಅವನು ನಮಗಾಗಿ ಎದ್ದೇಳ್ತಾನೆ. ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅವನು ನಮ್ಮ ಬೆಳಕಿನ ನಡೆಸ್ತಾನೆ. ಅವನೇ ನಮಗೆ ಮಾರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಯೇಸುವಿನ ಮುಂದಗಡೆ ಪೇತ್ರ ಮುಳುಗ್ತಾ ಇದ್ದಾನೆ. ಯೇಸುವಿನ ಮುಂದಗಡೆ ಪೇತ್ರ ಮುಳುಗ್ತಾ ಇದ್ದಾನೆ.
ದೋಣಿಯಲ್ಲಿ ಶಿಷ್ಯರಿದ್ದಾರೆ, ಶಿಷ್ಯರು ಒಬ್ರು ಹೋಗ್ತಾ ಇಲ್ಲ, ಪಕ್ಕದಲ್ಲಿರೋರು ಒಬ್ರು ಹೋಗ್ತಾ ಇಲ್ಲ, ಜೊತೆಲಿರೋರು ಒಬ್ರು ಹೋಗ್ತಾ ಇಲ್ಲ. ಇಲ್ಲಿವರೆಗೂ ಜೊತೆಲಿದ್ರು, ಮೇಲಿರೋರ್ಗೂ ಜೊತೆಲಿದ್ರು, ಚೆನ್ನಾಗಿರೋರ್ಗೂ ಜೊತೆಲಿದ್ರು, ಆಡಿ ಗೀಡಿ ಕೊಂಡಾಡಿ ತಿನ್ನೋವರೆಗೂ ಜೊತೆಲಿದ್ರು. ಈಗ ಪೇತ್ರ ಮುಳುಗ್ತಾ ಇದ್ದಾನೆ, ಜೊತೆಲಿರೋರು ಒಬ್ರು ಬರ್ತಾನೆ ಕೈ ಕೊಡಕ್ಕೆ. ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ. ಯಾಕೆ? ಒಂದು ವೇಳೆ ನಾನು ಹೋಗ್ಬಿಟ್ರೆ ನಾನು ಮುಳುಗೋಗ್ಬಿಡ್ತೀನಿ, ನಾನು ಆ ಕಷ್ಟ ಬಂದ್ಬಿಡ್ತದೆ, ನಾನು ಆ ಕಷ್ಟಕ್ಕೆ ಒಳಗಾಗ್ಬಿಡ್ಬೇಕಾಗ್ತದೆ, ನಾನು ಹೋಗಲ್ಲ ಅಂತ ಹೇಳಿದ್ರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬಟ್ ಕರ್ದಂತ ದೇವರು ನಂಬಿಗಸ್ತನು ಅವನ ಪಕ್ಕದಲ್ಲೇ ಇದ್ದಾನೆ. ಹಲ್ಲೆಲೂಯಾ! ಕರ್ದಂತ ದೇವರು ಪಕ್ಕದಲ್ಲೇ ಇದ್ದು ಪೇತ್ರನ ಕೈಯನ್ನು ಕೊಟ್ಟು, ಪೇತ್ರ, ನಿನ್ನ ಕಾರ್ಯದ ಮನುಷ್ಯ ಅಲ್ಲ, ನಿನ್ನ ಕಾರ್ಯದ ಲೋಕ ಅಲ್ಲ, ನಿನ್ನ ಕಾರ್ಯದ ನಾನು ನಿನ್ನ ಸಂಗಡ ಇದ್ದೀನಿ, ಎದೆಲೋ ರಾಬಾದ ಡಾಗಾದಬ. ದೇವರ ಆತ್ಮದಲ್ಲಿ ಬಲವಾಗಿ ಹೋಗ್ಬೇಕಂತ ಆಸೆ. ತಡೆ, ಏನ್ ಮಾಡಿ? ದೇವರ ಆತ್ಮದಲ್ಲಿ ಬಲವಾಗಿ ಹೋಗ್ಬೇಕಂತ ಆಸೆ. ತಡೆ, ನಾನ್ ಮತ್ತೆ ಇನ್ನು ಸ್ವಲ್ಪ ಅನ್ಯ ಭಾಷೆಗಳಲ್ಲಿ ಮಾತಾಡಿ, ನಾನಿನ್ನು ಸ್ವಲ್ಪ ದೇವರ ಆತ್ಮ ಪರವಶನಾಗಿ. ಹಲ್ಲೆಲೂಯಾ. ಆಮೇಲೆ ನಾನು ಪ್ರೈಸ್ ಪ್ರೈಸ್ ಗಾಡ್, ಅದಕ್ಕೆ ನಿಲ್ಸೋದೇ ಒಳ್ಳೇದು ಅಂತ ನೆನ್ಸ್ಕೊಳ್ತೀನಿ. ಹಲ್ಲೆಲೂಯಾ. ಆದರೆ ಒಂದು ಮಾತ್ರ ಸತ್ಯ, ದೇವ್ರು ನಿಮ್ಮನ್ನು ಕರೆದಿದ್ದಾನೆ. ಕರೆದಿರೋ ದೇವ್ರು ನಿನ್ನ ಪಕ್ಕದಲ್ಲಿದ್ದಾನೆ. ನಿನ್ನ ರಿಲೇಷನ್, ನಿನ್ನ ನಂಬುದವರು, ನಿನ್ನ ಸ್ನೇಹಿತರು ಪಕ್ಕದಲ್ಲಿದ್ದರೂ ಕೂಡ ಒಂದು ವೇಳೆ ಅವ್ರು ನಿನ್ನ ನೋಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅವ್ರ ಕೈ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅವ್ರು ಸಪೋರ್ಟ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಿನ್ನ ಕರೆದಿರೋದು ಲೋಕ ಅಲ್ಲ, ನಿನ್ನ ಕಂಡಿರೋದು ಜಗತ್ತಲ್ಲ, ನಿನ್ನ ಆರಿಸಿಕೊಂಡಿರೋದು ಸೇವಕರಲ್ಲ, ನಿನ್ನ ಕರೆದಿರೋದು ನಿನ್ನ ರಿಲೇಷನ್ ಅಲ್ಲ, ನಿನ್ನ ಸ್ನೇಹಿತರಲ್ಲ, ನಿನ್ನ ಬಂಧು ಮಿತ್ರರಲ್ಲ, ನಿನ್ನನ್ನು ಕರೆದಿರೋದು ಯೇಸು ಕ್ರಿಸ್ತನು. ಇದೊಂದು ನಿನ್ನ ಮೈಂಡಲ್ಲಿ ಇರ್ಬೇಕು. ನಿನ್ನ ಕರೆದಿರೋದು ಯೇಸು ಅಂದ ಮೇಲೆ ಅವನ ಕರ ಯಾವಾಗಲೂ ನಿನಗೆ ಸಹಾಯವಾಗಿರ್ತದ, ಅವನ ಹಸ್ತ ಯಾವಾಗಲೂ ನಿನಗೆ ಸಹಾಯವಾಗಿರ್ತದ. ನೀನ್ ಭಯಪಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಯ್ಯಯ್ಯೋ ಈ ವಿಷಯದಲ್ಲಿ ಬಿತ್ತೋಗಿದ್ದೀನಿ ಎದ್ದೆಲ್ಲಕ್ಕೆ ಆಗ್ತದಲ್ಲ ಅಂತೇಳಿ ಒಂದು ವೇಳೆ ನೀನು ಒದ್ದಾಡ್ತಾ ಇದ್ರೆ, ನಿನ್ನ ಪಕ್ಕದಲ್ಲಿ ನಿನ್ನ ಕರೆದಂತ ಯೇಸು ಇದ್ದಾನೆ, ಅವನಿಗೆ ತಿಳಿಸು, ಅವನ ಕರಿ, ಅವನ ಕೈಗೆ ನಿನ್ನ ಕೈ ಕೊಡು, ಅವನಿನ ಮೇಲೆ ಗೆದ್ದಾನೆ, ಅವನಿನ ಹೊರಗಡೆ ಕರ್ಕೊಂಡು ಬರ್ತಾನೆ, ಅವನಿನ ಮಾನಿಸ್ತಾನೆ, ಅವನಿನ ಅನುಗ್ರಹಿಸ್ತಾನೆ. ಪ್ರೈಸ್ ಗಾಡ್. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದಲ್ಲಿ ಹೇಳೋ ಪ್ರಕಾರವಾಗಿ, ನೀವು ಮಾತಾಡಿದ ಪ್ರಕಾರವಾಗಿ ನಮ್ಮನ್ನ ಕರೆದಂತ ದೇವರು ನೀನು, ನನ್ನ ಕರೆದಿರೋದು ನೀನು, ನನ್ನ ಕುಟುಂಬವನ್ನ ಕರೆದಿರೋದು ನೀನು, ನನ್ನ ಸಭೆಯನ್ನ ಕರೆದಿರೋದು ನೀನು, ಈ ಸಭೆಯನ್ನು ನೋಡಿರೋದು ನೀನು, ಈ ಜನರನ್ನು ನೋಡಿರೋದು ನೀನು, ತಲೆಮಾರುಗಳನ್ನು ನೋಡಿರೋದು ನೀನು. ನೀರೋ ಗಂಡ ನನಗೆ ಭಯವಿಲ್ಲ, ನೀನು ಸರ್ವಶಕ್ತನು, ನಡೆಸುವುದಕ್ಕೆ ಸಾಮರ್ಥ್ಯವುಳ್ಳವನು. ನಡೆಸ್ರಿ ಮಹಿಮೆ ನಿಮಗೆ. ಮುಂದಿನ ಕರ್ತನ ಮೇಚು ನಿಯಂತ್ರಿಸಿಕೊಂಡು ನಡೆಸ್ರಿ, ಯೇಸುವಿನ ನಾಮದಲ್ಲಿ ಈ ತಂದೆಯೇ, ಆಮೇನ್ ಆಮೇನ್. ದೇವರಿಗೆ ಸ್ತೋತ್ರ. ಮುಂದಿನ ಕರ್ತನ ಮೇಲೆ ಸೇವೆ ಇದೆ. ನಾನು ಬೇಗ ವಾಕ್ಯದಲ್ಲೆಲ್ಲ ನಾನು ಹೋಗಲ್ಲ, ಲೇಟ್ ಆಗುತ್ತೆ, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ.